ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ಫರ್ಟಿಲಿಟಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ಪಡೋಣ. ಅದೇ ರೀತಿಯಲ್ಲಿ ಇವಾಗ ಇನ್ಫರ್ಟಿಲಿಟಿ ಅಂತ ಹೇಳುವಂಥ ಒಂದು ಸರ್ವಿಸ್ನ ಅನೇಕ ಜನಗಳು ಇವಾಗ ನೀಡ್ತಾ ಬಂದಿದ್ದಾರೆ. ಅದರೊಳಗೆ ಒಂದು ಸೂಕ್ತವಾಗಿರುವಂಥ ಒಂದು ಕೇಂದ್ರವನ್ನು ಯಾವ ರೀತಿಯಲ್ಲಿ ಆಯ್ಕೆ ಮಾಡ್ಕೋಬೇಕು, ಯಾರಿಗೆ ಯಾವ ರೀತಿಯಾದಂಥ ಒಂದು ಸರ್ವಿಸು ಅಥವಾ ಒಂದು ರೀತಿಯಾದಂಥ ಟ್ರೀಟ್ಮೆಂಟು ಮುಖ್ಯ ಆಗಿರ್ತದೆ, ಅಗತ್ಯ ಆಗಿರ್ತದೆ, ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿನ ಇವತ್ತಿನ ಕಾರ್ಯಕ್ರಮದಲ್ಲಿ ಪಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟ್ರೇ. ನಮಸ್ಕಾರ, ತಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟ್ರ್, ಇವಾಗ ಮೊದಲನೇ ಪ್ರಶ್ನೆ ಅಂತ ಹೇಳಿದ್ರೆ, ಇವಾಗ ಅನೇಕ ಜನಗಳಲ್ಲಿ ಇವಾಗ ಒಂದು ಮದುವೆ ಆಗಿ ಒಂದು ಸ್ವಲ್ಪ ದಿನಗಳಲ್ಲೇ ಇವಾಗ ಒತ್ತಡ ಅಂತ ಹೇಳಿ ಶುರುವಾಗೋದಕ್ಕೆ ಆಗ್ತದೆ. ಇವಾಗ ಒಂದು ಕಪಲ್ ಇವಾಗ ಒಂದು ಇನ್ಫರ್ಟೈಲ್ ಅಥವಾ ಫರ್ಟಿಲಿಟಿ ಬಗ್ಗೆ ಒಂದು ಯಾವುದೇ ರೀತಿಯಾದಂಥ ಪ್ರಶ್ನೆ ಇಟ್ಕೊಳ್ಳೋಂಗಿದ್ರೆ ಅದು ಯಾವ ಹಂತದಿಂದ ಶುರು ಮಾಡ್ಕೋಬೇಕಾಗ್ತದೆ? ಇವಾಗ ಡಾಕ್ಟ್ರ್ ಅಂತ ಹೇಳಬೇಕು, ಕನ್ಸಲ್ಟ್ ಮಾಡಬೇಕಿದ್ದಾಗ ನೇರವಾಗಿಯೇ ಬರಬೇಕಾಗ್ತದಾ ಅಥವಾ ಒಂದು ಸ್ವಲ್ಪ ದಿನಗಳ ಕಾಲ ಒಂದಷ್ಟು ಪ್ರಯತ್ನ ಪಟ್ಟು ನಂತರ ಬರಬೇಕಾಗ್ತದಾ? ಯಾವ ರೀತಿಯಲ್ಲಿ ಇರ್ತದೆ ಡಾಕ್ಟ್ರಿ ತಮ್ಮ ಅಡ್ವೈಸು? ಯೂಶಲಿ ಇನ್ಫರ್ಟಿಲಿಟಿ ಅಂತ ಯಾವಾಗ ನಾವು ಹೇಳ್ತೀವಿ ಅಂದರೆ, ಮದುವೆ ಆಗಿ 1 ಇಯರ್ ಸತತ ಪ್ರಯತ್ನ ಮಾಡಿ ಕನ್ಸೀವ್ ಆಗಿಲ್ಲ ಅಂದಾಗ ಅವಾಗ ಬೆಟರ್ ಒಂದ್ಸರಿ ಡಾಕ್ಟರ್ನ ಮೀಟ್ ಮಾಡೋದು ಬೆಟರ್ ಅಂತ ಹೇಳ್ತೀವಿ. ಬಂದಾಗ ಅವರು ಫಸ್ಟು ಪೇಷಂಟ್ಸು ಬಂದಾಗ ಗಂಡ ಹೆಂಡತಿ ಇಬ್ಬರು ಬಂದರೆ ಬೆಟರು. ಯಾಕಂದರೆ ಇಬ್ಬರಲ್ಲೂ ಏನು ಸಮಸ್ಯೆಗಳಿದೆ ಅಂತ ನಾವು ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಒಬ್ಬರನ್ನೇ ಟ್ರೀಟ್ ಮಾಡೋದ್ರಿಂದ ಅದರಲ್ಲಿ ನಮಗೆ ಸೊಲ್ಯೂಷನ್ ಸಿಗೋದಿಲ್ಲ. ಸೊ ಗಂಡ ಹೆಂಡತಿ ಇಬ್ಬರು ಬಂದಾಗ 1 ಇಯರ್ ಟ್ರೈ ಮಾಡಿ ಏನೂ ಅವ್ರಿಗೆ ಕನ್ಸೀವ್ ಆಗಿಲ್ಲ ಅಂತ ಹೇಳಿದಾಗ ಅವ್ರು ನಮ್ಮಲ್ಲಿ ಬಂದಾಗ ಅವ್ರಿಗೆ ಕೆಲವು ಬೇಸಿಕ್ ಟೆಸ್ಟ್ಗಳು ಮಾಡ್ತೀವಿ. ಅಂದರೆ ಅವ್ರಿಗೆ ಕರೆಕ್ಟಾಗಿ ಓವ್ಯುಲೇಷನ್ ಆಗ್ತಿದೆಯಾ ಅಂತ ವೈಫ್ಗೆಲ್ಲ ಚೆಕ್ ಮಾಡೋದು, ಮತ್ತು ಅವರಿಗೆಲ್ಲ ಪೀರಿಯಡ್ಸ್ ರೆಗ್ಯುಲರ್ ಇದೆಯಾ ಅಂತ. ನವಡೇಸ್ ಈಗ ತುಂಬ ಕಾಮನ್ ಪ್ರಾಬ್ಲಮ್ ಅಂದರೆ ಕರೆಕ್ಟಾಗಿ ಪೀರಿಯಡ್ಸ್ ಆಗ್ತಿರಲ್ಲ. ಸೊ ಪೀರಿಯಡ್ಸ್ ಇರೆಗ್ಯುಲರ್ ಇದ್ದಾಗ ಅಷ್ಟೇ ಮೊಟ್ಟೆಗಳು ಕರೆಕ್ಟಾಗಿ ಟೈಮ್ಗೆ ರಿಲೀಸ್ ಆಗ್ತಿರಲ್ಲ. ಮತ್ತು ಕೆಲವು ಸಮಸ್ಯೆಗಳು ಅಂದರೆ ಅವ್ರಿಗೆ ಯಾವ ಟೈಮಲ್ಲಿ ರಿಲೇಷನ್ಸ್ ಇಟ್ಕೊಬೇಕು ಅವೆಲ್ಲ ಅಷ್ಟು ಗೊತ್ತಿರಲ್ಲ. ಬಿಕಾಸ್ ಈಗ ಎಲ್ಲರೂ ವರ್ಕಿಂಗಲ್ಲಿರೋದ್ರಿಂದ ಕೆಲಸದ ಪ್ರೆಷರ್ಗಳಿರ್ಬೋದು ಅಥವಾ ಬೇರೆ ಏನೋ ಸಮಸ್ಯೆಗಳಿಂದ ಅವರು ಗಂಡ ಹೆಂಡತಿ ಒಂದು ಸೇರುವಂಥ ಟೈಮಲ್ಲಿ ಸೇರ್ತಿರಲ್ಲ. ಸೊ ಅದಕ್ಕೋಸ್ಕರ ನಾವು ಬೇಸಿಕ್ ಟೆಸ್ಟ್ಗಳಂದರೆ ಹೆಂಡತಿಗೆ ಒಂದು ಪೀರಿಯಡ್ಸ್ ಆದಾಗ ಸೆಕೆಂಡ್ ಡೇ ಒಂದು ಸ್ಕ್ಯಾನ್ ಮಾಡ್ತೀವಿ. ಆದ ಸ್ಕ್ಯಾನಲ್ಲಿ ಏನು ಯೂಶಲಿ ಗೊತ್ತಾಗುತ್ತೆ ಅಂದರೆ ಅವ್ರದಲ್ಲಿ ಎಗ್ ರಿಸರ್ವ್ಸ್ ಹೇಗಿದೆ ಅಂತ ಒಂದು ಚೆಕ್ ಮಾಡ್ತೀವಿ. ಮತ್ತು ಕೆಲವು ಮತ್ತು ಹಸ್ಬೆಂಡ್ಗೆ ಅವ್ರದ್ದು ವೀರ್ಯಾಣು ಸ್ಯಾಂಪಲ್ನ ಟೆಸ್ಟ್ ಮಾಡ್ತೀವಿ. ಸೊ ಅವ್ರದ್ದೆಲ್ಲ ನಾರ್ಮಲ್ ಆಗಿದ್ದರೆ ನಾವು ಏನಂತ ಅಡ್ವೈಸ್ ಮಾಡ್ತೀವಿ, ಯಾವ ಟೈಮಲ್ಲಿ ಅವರು ರಿಲೇಷನ್ಸ್ ಇಟ್ಕೊಂಡ್ರೆ ಕನ್ಸೀವ್ ಆಗೋ ಚಾನ್ಸಸ್ಸು ಆ ಥರ ಎಲ್ಲ ನಾವು ಅವ್ರಿಗೆ ಅಡ್ವೈಸ್ ಮಾಡಿ ಕಳಿಸಿದಾಗ, ಅಂದರೆ ಇಬ್ಬರು ಪ್ಯಾರಾಮೀಟರ್ಸ್ ಎಲ್ಲ ನಾರ್ಮಲ್ ಇದ್ದಾಗ ಅವ್ರಿಗೆ ನ್ಯಾಚುರಲ್ ಸೈಕಲ್ ಆಗಿ ಟ್ರೈ ಮಾಡೋದಕ್ಕೆ ಅಡ್ವೈಸ್ ಮಾಡ್ತೀವಿ. ಸೊ ಅವಾಗ ಅವರೊಂದು 6 ಮಂತ್ಸ್ ಟ್ರೈ ಮಾಡಿ ಮನೇಲಿ ಟ್ರೈ ಮಾಡಿ ಅವ್ರಿಗೆ ಕನ್ಸೀವ್ ಆಗ್ತಿಲ್ಲ ಅಂದಾಗ ನಾವು ಅವಾಗ ಏನು ಮಾಡ್ತೀವಿ, ಎಗ್ ಡೆವಲಪ್ ಆಗ್ತಿದೆಯೋ ಇಲ್ವೋ ಅಂತ ಅಂದರೆ ಮೆಡಿಸಿನ್ಸ್ ಕೊಟ್ಟು 5 ಡೇಸ್ ಮೆಡಿಸಿನ್ಸ್ ಕೊಟ್ಟು ಪೀರಿಯಡ್ ಆದಾಗ ಮೊಟ್ಟೆಗಳು ಬೆಳೆಯೋದಕ್ಕೆ ಅಂತ ಮೆಡಿಸಿನ್ಸ್ ಕೊಡ್ತೀವಿ. ಸೊ ಮತ್ತೆ ಅವ್ರಿಗೆ ಸ್ಕ್ಯಾನ್ ಮಾಡಿ ಮೊಟ್ಟೆ ಇನ್ನೇನು ಒಡೆಯೋ ಟೈಮಲ್ಲಿ ಮನೇಲಿ ರಿಲೇಷನ್ಸ್ ಇಟ್ಕೊಳ್ಳೋ ಥರ ಹೇಳ್ತೀವಿ. ಬೈ ಚಾನ್ಸ್ ಏನಾದರೂ ಹಸ್ಬೆಂಡ್ ಸೆಮೆನ್ ಅನಾಲಿಸಿಸಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ವೀರ್ಯಾಣುಗಳ ಕೌಂಟ್ ಏನಾದರೂ ಕಡಿಮೆ ಇರ್ಬೋದು ಅಥವಾ ಅದರ ಮೊಟಿಲಿಟಿ ಅಂತ ಹೇಳ್ತೀವಿ, ಚಲನಾಶಕ್ತಿ ಏನಾದರೂ ಕಡಿಮೆ ಇದ್ದಾಗ ಅಂಥವ್ರಿಗೆ ಕೆಲವು ಸಾರಿ ನಾವು ಮೆಡಿಸಿನ್ಸ್ ಕೊಡಬೇಕಾಗತ್ತೆ. ಸೊ ಅಂಥವ್ರಿಗೆಲ್ಲ ನಾವು 1 ಮಂತ್ ಎಲ್ಲ ಮೆಡಿಸಿನ್ಸ್ ಕೊಟ್ಟು ಮತ್ತೆ ವೀರ್ಯಾಣು ಪರೀಕ್ಷೆನ ಮತ್ತೆ ರಿಪೀಟ್ ಮಾಡಿಸಿದಾಗ, ಸೊ ಮೆಡಿಸಿನ್ಸ್ ತೊಗೊಂಡು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅಂದಾಗ ಅವ್ರಿಗೆ ನ್ಯಾಚುರಲಾಗಿ ಟ್ರೈ ಮಾಡೋಕ್ಕೆ ಹೇಳ್ಬೋದು. ಈವನ್ ಮೆಡಿಸಿನ್ಸ್ ಎಲ್ಲ ತೊಗೊಂಡು ಅವ್ರು ನ್ಯಾಚುರಲಾಗಿ ಟ್ರೈ ಮಾಡಿದಾಗ ಆಗ್ತಿಲ್ಲ ಅಂತ ಹೇಳಿದಾಗ ಅಂಥ ಟೈಮಲ್ಲಿ ನಾವೇನು ಮಾಡ್ತೀವಿ, ವೈಫ್ಗೆ ಟ್ಯೂಬ್ಸು ಅಂದರೆ ಗರ್ಭಕೋಶದ ಪಕ್ಕ 2 ಗರ್ಭನಾಳ ಅಂತ ಇರುತ್ತೆ. ಸೊ ಅದು ಟ್ಯೂಬ್ಸ್ ಓಪನ್ ಇದೆಯಾ ಅಂತ ನೋಡಬೇಕಾಗತ್ತೆ. ಬೈ ಚಾನ್ಸ್ ಟ್ಯೂಬ್ಸ್ ಓಪನ್ ಇದೆ ಮತ್ತು ಅವ್ರಿಗೆ ಓವ್ಯುಲೇಷನ್ ಎಲ್ಲ ಕರೆಕ್ಟಾಗಿ ಆಗ್ತಿದೆ ಅಂದರೆ ಅವ್ರಿಗೆ ನಾವೇನು ಮಾಡ್ತೀವಿ ಅಂದರೆ IUI ಸಿಂಪಲ್ ಟ್ರೀಟ್ಮೆಂಟ್ ಅನ್ನೋದು IUI ಅಂತ ಮಾಡ್ತೀವಿ. ಅಂದರೆ ಮೊಟ್ಟೆ ಒಡೆಯೋ ಟೈಮಲ್ಲಿ ಹಸ್ಬೆಂಡ್ ಸ್ಯಾಂಪಲ್ನ ಪ್ರಿಪೇರ್ ಮಾಡಿ, ಅಂದರೆ ಚೆನ್ನಾಗಿರುವಂಥ ವೀರ್ಯಾಣುಗಳನ್ನ ಸೆಲೆಕ್ಟ್ ಮಾಡಿ ಒಳ್ಳೆ ವೀರ್ಯಾಣುಗಳನ್ನ ನಾವು ಗರ್ಭಕೋಶದ ಒಳಗೆ ಹಾಕ್ತೀವಿ. ಸೊ ಅಂಥ ಟೈಮಲ್ಲಿ IUIಯಲ್ಲಿ ಸಕ್ಸಸ್ ರೇಟು ಚೆನ್ನಾಗೂ ಇರುತ್ತೆ. ನಾರ್ಮಲ್ ನ್ಯಾಚುರಲಾಗಿ ಕನ್ಸೀವ್ ಆಗೋದಕ್ಕೆ ಕಂಪೇರ್ ಮಾಡಿದ್ರೆ IUIಯಲ್ಲಿ ಯೂಶಲಿ 12 to 15% ಸಕ್ಸಸ್ ರೇಟ್ ಇರುತ್ತೆ. ಸೊ ಯಾವಾಗ ಟ್ಯೂಬ್ಸ್ ಓಪನ್ ಇದ್ದಾಗ ಈ ಸೈಕಲಲ್ಲಿ ಮಾಡ್ಬೋದು. ಮ್ಯಾಕ್ಸಿಮಮ್ಮು 3 to 5 ಸೈಕಲ್ಸ್ವರೆಗೂ ಟ್ರೈ ಮಾಡ್ಬೋದು. ನಮ್ಮಲ್ಲಿ ಕೆಲವು ಪೇಷಂಟ್ಸ್ ಬರ್ತಾರೆ ಆಲ್ರೆಡಿ 6 ಸೈಕಲ್ಸ್ IUI ಆಗಿರುತ್ತೆ. ಅಂಥವ್ರು ಮತ್ತೆ ಬಂದು ನಾವು IUI ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಅಂಥದ್ರಲ್ಲಿ ಯೂಶಲಿ IUI ಮಾಡ್ತಾ ಸುಮ್ಮನೆ ನಮ್ಮ ಟೈಮು ವ್ಯರ್ಥ ಆಗ್ತಾ ಹೋಗುತ್ತೆ. ಅದು ಅಂಥ ಟೈಮಲ್ಲಿ ನಾವು ಯಾಕೆ ಅವ್ರದ್ದು IUI ಆಗಿಲ್ಲ ಅಂತಂದಾಗ ಅಂಥ ಟೈಮಲ್ಲಿ ಮಾತ್ರ ಅವ್ರಿಗೆ ನಾವು IVF ಅಂತ ಅಡ್ವೈಸ್ ಮಾಡ್ತೀವಿ. ಸೊ IUI ಮಾಡೋದಕ್ಕೂ ಅಷ್ಟೇ ಹಸ್ಬೆಂಡ್ ವೀರ್ಯಾಣುಗಳು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅಂದರೆ ಅವ್ರದ್ದು ಕೌಂಟ್ ಕಡಿಮೆ ಇದ್ದು ಅಥವಾ ಚಲನಾಶಕ್ತಿಗಳು ಅಷ್ಟು ಚೆನ್ನಾಗಿಲ್ಲ, ಅವ್ರದ್ದು ತುಂಬ ಪ್ರಾಬ್ಲಮ್ಸ್ ಇದೆ ಅಂದಾಗ ಅವ್ರಿಗೆ ನಾವೇನು ಮಾಡ್ತೀವಿ, ಅಡ್ವಾನ್ಸ್ ಟ್ರೀಟ್ಮೆಂಟ್ ICSI ಅನ್ನೋದು ಅದೆಲ್ಲ ಅಡ್ವೈಸ್ ಮಾಡ್ತೀವಿ. ಓಕೆ ಮೇಡಮ್, ಇವಾಗ ಒಂದು ಟೆಸ್ಟ್ ಅಂತ ಹೇಳುವಂಥ ಒಂದು ವಿಚಾರಕ್ಕೆ ಬಂದಾಗ ಇವಾಗ ಬಹಳಷ್ಟು ಇಂಪಾರ್ಟೆಂಟ್ ಆಗಿರೋದು ಅಂತ ಹೇಳಿದ್ರೆ ಇವಾಗ ಒಂದು ರಿಸಲ್ಟ್ಸ್ ಅನ್ನೋದು ಎಲ್ಲರೂ ಕಾತರದಿಂದ ನೋಡ್ತಾ ಇರ್ತಾರೆ. ಆದರೆ ಇವಾಗ ಒಂದು ಒಳ್ಳೆ ರಿಸಲ್ಟ್ ಕೊಡಬೇಕು ಅಂತ ಹೇಳೋ ಹಾಗಿದ್ರೆ ಅದಕ್ಕೆ ಇವಾಗ ಪೂರ್ವ ಸಿದ್ಧತೆಗಳು ಅಂತ ಹೇಳುವಂಥದ್ದಾಗಲಿ ಅಥವಾ ಅದಕ್ಕೆ ಇರಬೇಕಾಗಿರುವಂಥ ಫೆಸಿಲಿಟೀಸ್ ಅಂತ ಹೇಳುವಂಥದ್ದಾಗಲಿ, ಯಾವ್ಯಾವ ರೀತಿಯಾದಂಥ ಟೆಸ್ಟ್ಗೆ ಯಾವ್ಯಾವ ರೀತಿಯಾದಂಥ ಫೆಸಿಲಿಟೀಸ್ ಇರಬೇಕಾಗ್ತದೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ.
ಹೆಂಗಸರಲ್ಲಿ ಫಿಕ್ಸ್ಡ್ ಎಗ್ ರಿಸರ್ವ್ ಇರುತ್ತೆ. ಈ ಮೊಟ್ಟೆಗಳು ನಾವು ಹುಟ್ಟಿದಾಗ್ಲಿಂದ ನಮ್ಮ ಜೊತೆ ಬಂದಿರುತ್ತೆ. ಸೊ ನಮಗೆ ಎಷ್ಟು ವಯಸ್ಸಾಗಿರುತ್ತೆ ಆ ಮೊಟ್ಟೆಗಳಿಗೂ ಅಷ್ಟೇ ಆಗಿರುತ್ತೆ. ಸೊ ನಾವು ದಿನನಿತ್ಯ ಎಕ್ಸ್ಪೋಸ್ ಆಗ್ತಿರುವಂತಹ ಪೊಲ್ಯೂಷನ್, ಸ್ಟ್ರೆಸ್, ಈಗಿನ ದಿನಗಳಲ್ಲಿ ಎಲ್ಲದರಲ್ಲೂ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ, ಪೆಸ್ಟಿಸೈಡ್ಸ್ ಎಲ್ಲ ಹೆಚ್ಚಾಗ್ತಿದೆ. ಸೊ ಇದು ಎಲ್ಲವೂ ಕೂಡ ನಮ್ಮ ಊಸೈಟ್ ಮೇಲೆ, ಮೊಟ್ಟೆಗಳ ಮೇಲೆ ಹಾಗೂ ವೀರ್ಯಾಣುಗಳ ಮೇಲೆ ಪರಿಣಾಮ ಬೀಳ್ತಾ ಹೋಗ್ತಾ ಇದೆ. ಸೊ ಈ ಥರ ಆದಾಗ ನಮ್ಗೆ ವಯಸ್ಸಾಗ್ತಾ ಇದ್ದಂಗೆ ನಮ್ಮಲ್ಲಿ ಮೊಟ್ಟೆಗಳಿರ್ಬೋದು, ಅದರಲ್ಲಿರುವಂತಹ ಜೆನೆಟಿಕ್ಸ್, ಕ್ರೋಮೋಸೋಮ್ಸ್ ಏನಿದೆ ಅದು ಅಬ್ನಾರ್ಮಲ್ ಆಗ್ತಾ ಹೋಗುತ್ತೆ. ಸೊ ವಯಸ್ಸಾಗ್ತಾ ನಮಗೆ ಮೊಟ್ಟೆಗಳು ಇದ್ದರೂ ಕೂಡ ಈ ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ ಜಾಸ್ತಿ ಇರೋದ್ರಿಂದ ಮಕ್ಕಳಾಗೋದು ಕಷ್ಟ ಆಗ್ತಾ ಹೋಗುತ್ತೆ. ಯಾಕಂದರೆ ಮಕ್ಕಳು ಆದರೂ ಕೂಡ ಅಬ್ನಾರ್ಮಲ್ ಆಗಿ ಹುಟ್ಟುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಏನು ಮಾಡ್ತೀವಿ, IVF ಅಲ್ಲಿ ನಮಗೆ 10 ಮೊಟ್ಟೆ ಸಿಕ್ಕಿದ್ರೂ ಕೂಡ ಅದರಲ್ಲಿ 80% ಅಷ್ಟು ಎಬ್ನಾರ್ಮಲ್ ಇರುತ್ತೆ. ಸೊ ನಾವು ಅದನ್ನ IVF ಲ್ಯಾಬಲ್ಲಿ ಬೆಳೆಸಿದ ಮೇಲೆ ನಾವು ಎಷ್ಟೇ ಚೆನ್ನಾಗಿರುವಂತಹ ಎಂಬ್ರಿಯೋ ಆನ್ ಡೇ 3 ಟ್ರಾನ್ಸ್ಫರ್ ಮಾಡಿದ್ರು ಕೂಡ ಸಮ್ಟೈಮ್ಸ್ ಪ್ರೆಗ್ನೆನ್ಸಿ ಆಗಲ್ಲ. 100ರಲ್ಲಿ ಅಬೌಟ್ 35 to 40% ಪ್ರೆಗ್ನೆಂಟ್ ಆಗ್ತಾರೆ, ಇನ್ನು 65% ಆಫ್ ದೆಮ್ ಪ್ರೆಗ್ನೆಂಟ್ ಆಗಲ್ಲ. ಎಲ್ಲ ಚೆನ್ನಾಗಿದ್ದ ಎಂಬ್ರಿಯೋ ಹಾಕಿದ್ರು ಯಾಕೆ ಆಗಲಿಲ್ಲ ಅಂತ ಹೇಳಿದರೆ ದಿಸ್ ಇಸ್ ಒನ್ ಆಫ್ ದ ರೀಸನ್ಸ್. ಯಾಕಂತ ಹೇಳಿದರೆ ನೋಡೋಕ್ಕೆಲ್ಲ ನಾರ್ಮಲ್ ಆಗಿದ್ರು ಕ್ರೋಮೋಸೋಮಲಿ ದೇ ಆರ್ ನಾಟ್ ನಾರ್ಮಲ್. ಸೊ ಅವರ್ ಬಾಡಿ ಟು ಸಮ್ ಎಕ್ಸ್ಟೆಂಟ್ ಹ್ಯಾಸ್ ದ ಎಬಿಲಿಟಿ, ಅದನ್ನ ಐಡೆಂಟಿಫೈ ಮಾಡುತ್ತೆ, ಇದು ಎಬ್ನಾರ್ಮಲ್ ಜೀನ್ ಇರುವಂತಹ ಭ್ರೂಣ, ಇದು ಇಂಪ್ಲಾಂಟ್ ಆದರೂ ಕೂಡ ಅದು ಎಬ್ನಾರ್ಮಲ್ ಮಗುವಾಗಿ ಹುಟ್ಟುತ್ತೆ ಅಂತ ನಮ್ಮ ಬಾಡಿನೇ ರಿಜೆಕ್ಟ್ ಮಾಡುವಂಥ ಕೆಪಾಸಿಟಿ ಟು ಸಮ್ ಎಕ್ಸ್ಟೆಂಟ್ ಇದೆ. ಸೊ 45% ಬ್ರ್ಯಾಕೆಟಲ್ಲಿ ಆದರೂ ನಾವು ಬರಬೇಕಂತ ಹೇಳಿದರೆ ದರ್ ಆರ್ ಸೋ ಮೆನಿ ಅದರ್ ಫ್ಯಾಕ್ಟರ್ಸ್ ಆಲ್ಸೋ ದಟ್ ಈಸ್ ಇಂಪಾರ್ಟೆಂಟ್. ಅದರಲ್ಲಿ IVF ಲ್ಯಾಬ್ ಕಂಡೀಷನ್ ಒಂದು, ಅಪಾರ್ಟ್ ಫ್ರಮ್ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡೋದು ಒಂದು, ಅದ್ರ ಜೊತೆಗೆ ಪೇಷಂಟ್ಸ್ ಹೆಲ್ತ್ ಕಂಡೀಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮತ್ತು IVF ಲ್ಯಾಬ್ ಕಂಡೀಷನ್ ಅಬೌಟ್ 20 to 30% ಆಫ್ ದ IVF ಸಕ್ಸಸ್ ರೇಟ್ ಈಸ್ ಡಿಪೆಂಡೆಂಟ್ ಆನ್ IVF ಲ್ಯಾಬ್ ಕಂಡೀಷನ್. ಸರಿಯಾದ ಮಾನಿಟ್ರಿಂಗ್ ಆಗಬೇಕು, ಪ್ರತಿದಿನ ಅದನ್ನು ಕರೆಕ್ಟಾಗಿ ಮಾನಿಟರ್ ಮಾಡಿ ಮೇಂಟೈನ್ ಮಾಡಬೇಕು, ಆವಾಗ ಮಾತ್ರ ನಮಗೆ ಒಳ್ಳೆ ಸಕ್ಸಸ್ ರೇಟ್ ಸಿಗುತ್ತೆ. ಸೊ IVF ಲ್ಯಾಬ್ ಕಂಡೀಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಾವು ತಾಮ್ರದಲ್ಲಿ ವಿ ಗಿವ್ ಅಟ್ಮೋಸ್ಟ್ ಇಂಪಾರ್ಟೆನ್ಸ್ ಟು ದ ಲ್ಯಾಬ್ ಕಂಡೀಷನ್. ಮತ್ತು ಇಲ್ಲಿರುವಂತಹ ಸಿಬ್ಬಂದಿ ಎಲ್ಲವೂ ಕೂಡ ಪ್ರತಿದಿನ ಅದನ್ನು ಮಾನಿಟರ್ ಮಾಡ್ತಾರೆ ಹಾಗೂ ಮೇಂಟೈನ್ ಮಾಡ್ತೀವಿ ನಾವು IVF ಲ್ಯಾಬನ್ನ. ಓಕೆ, ಅದ್ರ ಬಗ್ಗೆ ನೀವು ಸ್ವಲ್ಪ ಮಾತಾಡೋಣ. ವೀಕ್ಷಕರ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೋಣ. ವೀಕ್ಷಕರ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಇವಾಗ ಒಂದು ಪ್ರಮುಖವಾಗಿರುವಂಥ ಒಂದು ವಿಚಾರ ಅಂತ ಹೇಳಿದ್ರೆ, ಇವಾಗ IVF ಅಂತ ಹೇಳುವಂಥದ್ದು ಕೆಲವೊಂದು ಬಾರಿ ಇವಾಗ IVF ಸೆಂಟರ್ ಅಂತ ಹೇಳುವಂಥದ್ದು ಇರ್ತದೆ, ಅದನ್ನು ಒಂದು ಸರ್ವಿಸ್ ಅಂತ ಹೇಳುವಂಥ ಒಂದು ಅಥವಾ ತಿಳ್ಕೊಳ್ಳುವಂಥ ಒಂದು ಚಾನ್ಸಸ್ಸು ಅನೇಕ ಜನಗಳಲ್ಲಿ ಇರ್ತದೆ. ಇವಾಗ ಅದೊಂದು ಮೆಡಿಕಲ್ ಸರ್ವಿಸಾ ಅಥವಾ ಬೇರೆ ರೀತಿಯಾದಂಥ ಮೆಡಿಕಲ್ ಥರ ಇವಾಗ ಸರ್ವಿಸಾ ಅಥವಾ ಯಾರ ಹತ್ರ ಹೋಗಬೇಕಾಗತ್ತೆ, ಒಂದು ಉತ್ತಮವಾಗಿರುವಂಥ ಒಂದು ಆಯ್ಕೆ ಅದು ಡಾಕ್ಟ್ರು ಹೇಳಿದ ಮೇಲೆ ಅದನ್ನು ಮಾಡಿಸ್ಕೋಬೇಕಾಗ್ತದ, ತಾವಾಗ್ತಾವಾಗೇ ಖುದ್ದಾಗಿ ಹೋಗಬೇಕಾಗ್ತದ? ಸಾಕಷ್ಟು ರೀತಿಯಾದಂಥ ಗೊಂದಲಗಳಿದೆ ಪೇಷಂಟ್ಗಳ ಮನಸ್ಸುಗಳಲ್ಲಿ. ಸೊ ಇಂಥವ್ರಿಗೆ ಇವಾಗ ಸೂಕ್ತವಾಗಿ ನೀವು ಅಡ್ವೈಸ್ ಕೊಡೋ ಹಾಗಿದ್ರೆ ಅಥವಾ ಅದನ್ನು ಕ್ಲಾರಿಫೈ ಮಾಡೋ ಹಾಗಿದ್ರೆ ಏನೇನೆಲ್ಲ ಇನ್ಫಾರ್ಮೇಷನ್ ಕೊಡ್ಬೋದು ಡಾಕ್ಟ್ರೆ? ಈಗ IVF ಅನ್ನೋದ್ರೆ ಫಸ್ಟ್ ಆಫ್ ಆಲ್ ಈಗ ನಾರ್ಮಲ್ ಎಲ್ಲ ಜನಗಳಿಗೆ ಎಷ್ಟು ಭಯ ಅಂದರೆ IVF ಅಲ್ಲಿ ಹುಡೋ ಮಗು ನಾರ್ಮಲ್ ಇದೆಯಾ ಅನ್ನೋದೇ ಫಸ್ಟ್ ಅವ್ರಿಗೆ ಮೇಯ್ನ್ ಬರೋದು ಕ್ವಶನ್ ಅವ್ರಿಗದು. ಈಗ ನಾವಿರೋ ಎಲ್ಲ ಇದು ಮಾಡಿರೋ ಪ್ರಕಾರ, ಸ್ಟಡೀಸಲ್ಲೆಲ್ಲ ಹೇಳಿರೋ ಪ್ರಕಾರ IVF ಅಲ್ಲಿ ಹುಡುವಂಥ ಮಗು ನಾರ್ಮಲ್ ಪ್ರೆಗ್ನೆನ್ಸಿಯಾಗಿ ಹುಡುವಂಥ ಮಗು ಥರನೇ ಇರುತ್ತೆ. ಸೊ ಅದರಲ್ಲೇ ಏನು ನಾವು ಹಿಂಜರಿಯೋದೇನು ಬೇಕಾಗಿಲ್ಲ. ಸೊ IVF ಟ್ರೀಟ್ಮೆಂಟ್ ಏನಾದರೂ ನಿಮಗೆ ಅಡ್ವೈಸ್ ಮಾಡಿದರೆ ಡೆಫಿನೆಟ್ಲಿ ನೀವು ಅದನ್ನು ಮುಂದುವರಿಸ್ಬೋದು. ಯಾವಾಗ ನೀವು ಒಳ್ಳೆ IVF ಸೆಂಟರ್ನ ಸೆಲೆಕ್ಟ್ ಮಾಡಿಕೊಂಡು ಒಂದು ಒಳ್ಳೆ ಜಾಗಕ್ಕೆ ಹೋಗೋದು ಯಾವ ಥರ, ಅದು ತುಂಬ ಇಂಪಾರ್ಟೆಂಟು. ನಾವು ಎಲ್ಲ ಜಾಗದಲ್ಲೂ ನಾವು IVF ಟ್ರೀಟ್ಮೆಂಟ್ ಮಾಡೋಕ್ಕಾಗೋದಿಲ್ಲ. IVFಗೆ ಮೇಯ್ನು ಲ್ಯಾಬ್ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ, ಎಕ್ಸ್ಪೀರಿಯನ್ಸ್ ಇರುವಂಥ ಡಾಕ್ಟ್ರ್ ಇರಬೇಕು, ಮತ್ತು ಎಂಬ್ರಿಯಾಲಜಿಸ್ಟು ಅಷ್ಟೇ ಎಕ್ಸ್ಪೀರಿಯನ್ಸ್ಡ್ ಇರಬೇಕು, ಮತ್ತು ಆ ಹಾಸ್ಪಿಟ್ಲಲ್ಲಿ ಎಷ್ಟು ಸಕ್ಸಸ್ ರೇಟ್ ಅನ್ನೋದು ಅದು ಇಂಪಾರ್ಟೆಂಟು. ಮತ್ತು ಭಾಳ ಪೇಷಂಟ್ಸ್ಗಳು ನಾವು ಇಲ್ಲಿ ನಮ್ಮ ಹಾಸ್ಪಿಟ್ಲಿಗೆ ಬರುವಷ್ಟರಲ್ಲಿ ಆಲ್ರೆಡಿ ಅವರು ಎಷ್ಟೊಂದು ಕಡೆ ಟ್ರೈ ಮಾಡಿ ಆಲ್ರೆಡಿ ಅವರು ತುಂಬ ಬೇಜಾರು ಮಾಡಿಕೊಂಡು ಅವರು ಹೋಪ್ಸ್ ಅನ್ನೋದನ್ನು ಕಳ್ಕೊಂಬಂದಿರ್ತಾರೆ. ಅಂಥವರಲ್ಲಿ ನಾವು ಅವ್ರದ್ದು ಹಿಸ್ಟ್ರಿ ಎಲ್ಲ ತೊಗೊಂಡಾಗ ಅವ್ರಿಗೆ ಪಾಸಿಟಿವ್ ಹೋಪ್ಸ್ ಅನ್ನೋದನ್ನು ನಾವು ಬಿಲ್ಡಪ್ ಮಾಡಬೇಕು. ಸೊ ಆಮೇಲೆ ಅವ್ರಿಗೆ ಏನು ಪ್ರಾಬ್ಲಮಿಂದ ಅವ್ರಿಗೆ IVF ಹೋಗ್ತಿದ್ದಾರೆ ಅಂತ ಅವ್ರಿಗೆ ನಾವು ನೀಟಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಾಗ ಪೇಷಂಟ್ಸ್ಗಳು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಮತ್ತು ಅವ್ರಿಗೆ ಜಾಸ್ತಿ ಅಂದರೆ ಫ್ಯಾಮಿಲಿ ಪ್ರೆಷರ್ಸ್ ಇರುತ್ತೆ. ಸೊ ನಾವು ಫ್ಯಾಮಿಲಿಯವ್ರನ್ನೂ ಕರೆದು ಅವ್ರನ್ನೂ ಸ್ವಲ್ಪ ಕೌನ್ಸಿಲ್ ಮಾಡಿ ಅವರು ಆದಷ್ಟು ಅವ್ರಿಗೆ ಪಾಸಿಟಿವ್ ಹೋಪ್ಸ್ ಕೊಡೋ ಥರ ಮಾಡಬೇಕು. ಸೊ ಈಗ ಜಾಸ್ತಿ ನೆಗೆಟಿವ್ ಇಂಪ್ಯಾಕ್ಟ್ಸ್ ಇರೋದ್ರಿಂದ ಏನಾಗುತ್ತೆ, ಆಲ್ರೆಡಿ ಅವ್ರಿಗೆ ಟ್ರೀಟ್ಮೆಂಟ್ ತೊಗೋಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೂ ಜನಗಳು ಮಾತಾಡೋದ್ರಿಂದ ಅವ್ರಿಗೇನಾದರೂ ಸ್ವಲ್ಪ ಹಿಂಜರಿತಾರೆ. ಸೊ ಬೆಟರ್ ಯಾವಾಗಲೂ ಅಷ್ಟೇ, ಏನಾದರೂ ಆ ಥರ ಟ್ರೀಟ್ಮೆಂಟ್ ಬೇಕಾದ್ರೆ ನೀವು ಸೆಕೆಂಡ್ ಒಪಿನಿಯನ್ ಅಂತಾದರೂ ಇನ್ನೊಂದು ಡಾಕ್ಟ್ರ್ ಹತ್ರನೂ ಮೀಟ್ ಮಾಡಿ ಸೆಕೆಂಡ್ ಒಪಿನಿಯನ್ ತೊಗೋಬೋದು. ನಿಮ್ಗೆ ಏನಾದರೂ ಅನ್ನೆಸೆಸರಿ ಡಾಕ್ಟರ್ ನಿಮಗೆ IVF ಅಂತ ಅಡ್ವೈಸ್ ಮಾಡ್ತಿದ್ದಾರೆ ಅಂದರೆ ಯು ಕ್ಯಾನ್ ಟೇಕ್ ಸೆಕೆಂಡ್ ಒಪಿನಿಯನ್. ಯೂಶ್ವಲಿ ಏಜ್ 35 ಇಯರ್ಸ್ ಎಬೋ ಎಲ್ಲ ಆದಾಗ
ಏನಾಗುತ್ತೆ ಅಂದರೆ ನಮ್ಮ ಅಲ್ಲಿರುವಂಥ ಎಗ್ ಕ್ವಾಲಿಟಿ ಇರ್ಬೋದು, ಕ್ವಾಂಟಿಟಿ ಇರ್ಬೋದು, ಎರಡೂ ಕಡಿಮೆ ಆಗ್ತಾ ಬರ್ತಿರುತ್ತೆ. ಸೊ ಅಂಥವ್ರಿಗೆ ನಾವು ಯೂಶ್ವಲಿ ಏನು ಮಾಡ್ತೀವಿ, ಸ್ಕ್ಯಾನ್ ಎಲ್ಲ ಮಾಡಿ ಅವ್ರ ಎಗ್ ರಿಸರ್ವ್ ಹೇಗಿದೆ ಮತ್ತು ಹಸ್ಬೆಂಡ್ ಸೆಮೆನಾಲಿಸಿಸ್ ಎಲ್ಲ ಟೆಸ್ಟ್ ಮಾಡಿದಾಗ ಅವರಲ್ಲಿ ಏನಾದರೂ ಸ್ವಲ್ಪ ಕೊರತೆಗಳಿದ್ದರೆ ಡೆಫಿನೆಟ್ಲಿ ನಾವು ಅಂಥವ್ರಿಗೆ IVF ಅನ್ನೋದು ಅಡ್ವೈಸ್ ಮಾಡೇ ಮಾಡ್ತೀವಿ. ಮೇಯ್ನ್ ಹೇಗೆ ತಾಯಿದು ಎಗ್ ಎಷ್ಟು ಕ್ವಾಲಿಟಿ ಇಂಪಾರ್ಟೆಂಟೋ ಅದೇ ಥರ ಹಸ್ಬೆಂಡು ವೀರ್ಯಾಣುದು ಕ್ವಾಲಿಟಿ ಇಂಪಾರ್ಟೆಂಟ್ ಇರುತ್ತೆ. ಅವ್ರದ್ರಲ್ಲಿ ಏನಾದರೂ ಕೌಂಟ್ ಏನಾದರೂ ಕಡಿಮೆ ಇದ್ದು ಅಥವಾ ಮೋಟಿಲಿ ಚಲನಾಶಕ್ತಿ ಏನಾದರೂ ಕಡಿಮೆ ಇದ್ದರೆ ಡೆಫಿನೆಟ್ಲಿ ಅಂಥವ್ರಿಗೆ IVF ಅನ್ನೋದು ರಿಕ್ವೈರ್ಮೆಂಟ್ ಇರುತ್ತೆ. ಮತ್ತು ಕೆಲವು ಪೇಷಂಟ್ಸ್ಗಳಲ್ಲಿ ಏನಾಗಿರುತ್ತೆ ಅಂದರೆ ಆಲ್ರೆಡಿ ಎಗ್ ರಿಸರ್ವ್ ಎಲ್ಲ ಕಡಿಮೆ ಆಗ್ತಿರುತ್ತೆ. ಅಂಥವ್ರಿಗೂ ಅಷ್ಟೇ ಎಗ್ ರಿಸರ್ವ್ ಕಡಿಮೆ ಆದಾಗ ಅವರು ನ್ಯಾಚುರಲ್ ಆಗಿ ಟ್ರೈ ಮಾಡ್ತಾ ಹೋದರೆ ಇರೋ ಎಗ್ ಅಂಡಾಣುಗಳನ್ನು ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಕೆಲವು ಪೇಷಂಟ್ಸ್ಗಳಿಗೆ ಟ್ಯೂಬ್ಸ್, ಗರ್ಭಕೋಶ ಇರುವಂಥ ಪಕ್ಕ ಟ್ಯೂಬ್ಸ್ಗಳು ಬ್ಲಾಕ್ ಇದ್ದಾಗ ಅಂಥವ್ರಿಗೂ ನಾವು ಡೆಫಿನೆಟಾಗಿ IVF ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು ಕಂಡೀಷನ್ ಅಂದರೆ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ. ಎಂಡೋಮೆಟ್ರಿಯೋಸಿಸ್ ಎಲ್ಲ ಅಂದರೆ ಸ್ಟೇಜ್ 3 ಮತ್ತು 4 ಎಂಡೋಮೆಟ್ರಿಯೋಸಿಸ್ ಇರುವಂಥ ಪೇಷಂಟ್ಸ್ಗಳಿಗೆ ಡೆಫಿನೆಟ್ಲಿ ಅವರಿಗೆ IVF ಟ್ರೀಟ್ಮೆಂಟು ರಿಕ್ವೈರ್ಮೆಂಟ್ ಇರುತ್ತೆ. ಮತ್ತು ಕೆಲವು ಪೇಷಂಟ್ಸ್ಗಳಲ್ಲಿ ಆಲ್ರೆಡಿ ರಿಪೀಟೆಡ್ ಅಬೋರ್ಷನ್ಸ್ ಆಗಿ ಫೇಲ್ಯೂರ್ಸ್ ಆಗಿರುತ್ತೆ. ಅಂದರೆ ಅವ್ರಿಗೆ ಏನೋ ರಿಪೀಟೆಡ್ ಇನ್ಫೆಕ್ಷನ್ಸ್ ಅಂದರೆ ಭ್ರೂಣದಲ್ಲಿ ಏನಾದರೂ ಕ್ವಾಲಿಟಿಯಲ್ಲಿ ಏನಾದರೂ ತೊಂದರೆ ಇದ್ದಾಗ ಅಂಥವ್ರಿಗೂ ಅಷ್ಟೇ ನಾವು IVF ಅಂತ ಸಜೆಸ್ಟ್ ಮಾಡ್ತೀವಿ. ಆ ಥರ ಪೇಷಂಟ್ಸ್ಗಳು ಯೂಶ್ವಲಿ ಡೆಫಿನೆಟ್ಲಿ ದೇ ಶುಡ್ ಮೀಟ್ ಡಾಕ್ಟರ್. ಓಕೆ, ಒಂದು ಪ್ರಮುಖವಾಗಿರುವಂಥ ಒಂದು ವಿಚಾರ ಮತ್ತೊಂದು ಬರೋದು ಅಂತ ಹೇಳಿದ್ರೆ, ಇವಾಗ ಒಂದು ಸಂಸ್ಥೆ ಅಂತ ಹೇಳುವಂಥದ್ದನ್ನು ಹೇಗೆ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳುವಂಥ ಒಂದು ವಿಚಾರದಲ್ಲಿ ಬರ್ತದೆ. ಇವಾಗ ತಾಮ್ರ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಪಟ್ಟರೆ, ಇವಾಗ ತಾಮ್ರದ ಒಂದು ಇತಿಹಾಸ ಇವಾಗ ಯಾವ ರೀತಿಯ ಬೆಳ್ಕೊಂಡು ಬಂದಿದೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ತಾಮ್ರ ಇದೊಂದು ಹೊಸ ಆಸ್ಪತ್ರೆ ಅಂತೂ ಅಲ್ಲ. ಅಬೌಟ್ 35-40 ಇಯರ್ಸಿಂದ ನಾವು ಈ ಕ್ಷೇತ್ರದಲ್ಲಿದ್ದೀವಿ. ಡಾಕ್ಟರ್ ಗಾಯತ್ರಿ ದೇವಿ ಅವರು ಸುಮಾರು 45 ವರ್ಷಗಳಿಂದ ಗೈನಕಾಲಜಿಸ್ಟ್ ಆಗಿ ಕರ್ನಾಟಕದ ಸುಮಾರು ಹೆಂಗಸರಿಗೆ ಸಹಾಯವನ್ನು ಮಾಡಿದ್ದಾರೆ. ನಾವು ಇದನ್ನು ಹೊಸದಾಗಿ ಹೆಸರಿಟ್ಟು ತಾಮ್ರ ಅಂತ ಕರೆದು ಇದನ್ನು ಅಬೌಟ್ 8 ಇಯರ್ಸಿಂದ ನಾವಿಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಅಪಾರ್ಟ್ ಫ್ರಮ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ನಮ್ಮಲ್ಲಿ ಗೈನಕಾಲಜಿ, ಲ್ಯಾಪ್ರೋಸ್ಕೋಪಿ, ಪೀಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್ ಎಲ್ಲವೂ ಇದೆ. ಸೊ ಒಂದು ಸಲ ನೀವು ತಾಮ್ರಾಗೆ ಬಂದಮೇಲೆ ಸ್ಕ್ಯಾನಿಂಗ್ ಇರ್ಬೋದು, ಬ್ಲಡ್ ಟೆಸ್ಟ್ ಇರ್ಬೋದು, ಎಲ್ಲವೂ ಕೂಡ ತಾಮ್ರದಲ್ಲೇ ನಡೆಯುತ್ತದೆ. ಸೊ ಎವ್ರಿಥಿಂಗ್ ಅಂಡರ್ ಒನ್ ರೂಫ್ ಅಂತ ಹೇಳ್ಬೋದು. ಓಕೆ, ಇವಾಗ ಬೇರೆ ಬೇರೆ ಊರುಗಳಿಂದ ಬರುವಂಥ ಇವಾಗ ಅನೇಕ ಪೇಷಂಟ್ಸ್ಗಳು ಇರ್ತಾರೆ. ಇವಾಗ ಅಂಥವ್ರನ್ನ ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡ್ಬೋದು? ಸೊ ದೂರದ ಊರಿಂದ ಬರೋರಿಗೆ ಕೆಲವೊಂದು ಬ್ಲಡ್ ಟೆಸ್ಟ್ ಬೇಸಿಕ್ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಅವ್ರು ಬರಬೇಕಾಗುತ್ತೆ. ಅಂಥ ಟೈಮಲ್ಲಿ ಅವರು ಬರ್ತಾರೆ. ಆಮೇಲೆ IVF ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿದ ಮೇಲೆ ಕೆಲವೊಂದು ದಿನಗಳು ಇಲ್ಲೇ ಇರಬೇಕಾಗುತ್ತೆ, ಅಬೌಟ್ 10 to 12 ಡೇಸ್. ಅಂಥವ್ರು ಅಕಾಮಿಡೇಷನೆಲ್ಲ ಅರೇಂಜ್ ಮಾಡ್ತೀವಿ. ಆ ಸೌಕರ್ಯ ಕೂಡ ನಮ್ಮಲ್ಲಿದೆ. ಓಕೆ, ಬಟ್ ಡಾಕ್ಟರ್ ಇವಾಗ ದೂರದ ಊರುಗಳಿಂದ ಬರುವಂಥವ್ರಿಗೆ ಇವಾಗ ಅವರು ನಿಮ್ಮನ್ನು ಅಪ್ರೋಚ್ ಮಾಡಬೇಕಿತ್ತು ಅಥವಾ ನಿಮ್ಮಲ್ಲಿ ಬಂದು ಕನ್ಸಲ್ಟ್ ಮಾಡಬೇಕಿತ್ತು ಅನ್ನೋ ಹಾಗಿದ್ರೆ ಏನೇನೆಲ್ಲ ತಯಾರಿ ಮಾಡ್ಕೊಂಡು ಬರಬೇಕು ಅಂತ ನೀವು ಹೇಳ್ತೀರಾ? ಇವಾಗ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಬರುವಂಥದ್ದು ಅಥವಾ ಇನ್ನು ಪ್ರೋಟೋಕಾಲ್ ಅಂತ ಹೇಳುವಂಥದ್ದು ಏನಾದರೂ ಇರ್ತದಾ, ಅಥವಾ ಒಂದಷ್ಟು ಡಾಕ್ಯುಮೆಂಟ್ಸ್ ಅದನ್ನೆಲ್ಲ ತೊಗೊಂಡು ಬರಬೇಕಾಗ್ತದಾ? ಅದು ಒಬ್ಬರೇ ಬರ್ಬೋದಾ, ಇನ್ನು ದಂಪತಿಗಳಾಗಿ ಬರಬೇಕಾಗುತ್ತಾ? ಏನೇನೆಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಮಾಹಿತಿ ಅಂತ ಹೇಳಿ ಇಟ್ಕೊಂಡು ಬರಬೇಕಾಗುತ್ತೆ ಡಾಕ್ಟ್ರೆ? ಯೂಶ್ವಲಿ ಈಗ ಔಟ್ಸೈಡ್ ದೂರದಿಂದ ಬರೋರು, ಊರುಗಳಿಂದ ಬರೋರು ಆಲ್ರೆಡಿ ಅವ್ರ ಊರುಗಳಲ್ಲಿ ಟ್ರೀಟ್ಮೆಂಟ್ಗಳನ್ನ ಡೆಫಿನೆಟಾಗಿ ತೊಗೊಂಡಿರ್ತಾರೆ. ಅಂಥವ್ರು ಡೆಫಿನೆಟಾಗಿ ಅವ್ರದ್ದು ಹಳೇದು ಓಲ್ಡ್ ರೆಕಾರ್ಡ್ಸ್ ಅಂತ ಹೇಳ್ತೀವಿ, ಏನೇನು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ, ಏನೇನು ಆಗಿತ್ತು ಅವ್ರಿಗೆ, ಅದೆಲ್ಲ ರೆಕಾರ್ಡ್ಸ್ಗಳು ತಂದರೆ ನಮ್ಗೆ ಅಟ್ಲೀಸ್ಟ್ ಅದೊಂದು ಬೇಸಿಕ್ ನಾಲೆಡ್ಜ್ ಸಿಗುತ್ತೆ. ಅವ್ರಿಗೆ ಇದೆಲ್ಲ ಟ್ರೈ ಮಾಡಿ ಕನ್ಸೀವ್ ಆಗಿಲ್ಲ ಅಥವಾ ಏನೇನು ಮೆಡಿಸಿನ್ಸ್ ಕೊಟ್ಟಿದ್ರು, ಇದಕ್ಕೆ ಅವ್ರಿಗೆ ವರ್ಕ್ ಆಗಿದೆಯೋ ಇಲ್ವೋ ಅಂತೆಲ್ಲ ನಾವು ನೋಡ್ಬೋದು. ಸೊ ಅದೆಲ್ಲ ರೆಕಾರ್ಡ್ಸ್ ನೋಡಿದಾಗ ನಾವು ಬೇಸಿಕ್ ಟೆಸ್ಟ್ಗಳು ಅದೆಲ್ಲ ಮತ್ತೆ ಮಾಡಿಸ್ಕೊಳ್ಬೇಕಾಗುತ್ತೆ. ಯಾಕಂದರೆ ಯೂಶ್ವಲಿ ಏನು ಟೆಸ್ಟ್ಗಳೆಲ್ಲ ಮಾಡಿದಾಗ ನಮಗೊಂದು ಐಡಿಯಾ ಸಿಗುತ್ತೆ ಏನು ಪೇಷಂಟ್ಸ್ಗೆ ಎಲ್ಲಿ ತೊಂದರೆ ಇದೆ ಅಂತ. ಸೊ ಅದೆಲ್ಲ ನೋಡ್ಕೊಂಡು ಅವ್ರಿಗೆ ಏನು ಅಂತ ನಾವು ಟ್ರೀಟ್ಮೆಂಟ್ ಅಂತ ಕನ್ಕ್ಲೂಷನ್ ಅಂತ ಬಂದಾಗ ಅವ್ರಿಗೆ ನಾವು ಸಜೆಸ್ಟ್ ಮಾಡ್ತೀವಿ. ಯೂಶ್ವಲಿ ಔಟ್ಸೈಡ್ ಅವ್ರಿಗೆಲ್ಲ ಫ್ರೀಕ್ವೆಂಟಾಗಿ ಬರೋದಕ್ಕೆ ಕಷ್ಟ ಆಗುತ್ತೆ. ಸೊ ಅಂಥ ಪೇಷಂಟ್ಸ್ ನಾವೇನು ಹೇಳ್ತೀವಿ, ಪೀರಿಯಡ್ಸ್ ಆದಾಗ ಮಾತ್ರ ಬಂದು ಆವಾಗ ನಾವು ಯಾವಾಗ ಏನೇನು ಪ್ರೊಸೀಜರ್ ಮಾಡಬೇಕು, ಈಗ ಬೈ ಚಾನ್ಸ್ ನಾವು ಅವ್ರಿಗೇನು ಆಪ್ರೇಟಿವ್ ಏನಾದ್ರು ಲ್ಯಾಪ್ರೋಸ್ಕೋಪಿ, ಹಿಸ್ಟ್ರೋಸ್ಕೋಪಿ ಆ ಥರ ಏನಾದ್ರು ಇದ್ದರೆ ಮುಂಚೆನೇ ಇದು ಪೀರಿಯಡ್ಸ್ ಆದಾಗ ಇಷ್ಟು ದಿನಕ್ಕೆ ಡೈರೆಕ್ಟಾಗಿ ಬನ್ನಿ, ಖಾಲಿ ಹೊಟ್ಟೆಲಿ ಬರಬೇಕು ಆ ಥರ ಎಲ್ಲ ಅಡ್ವೈಸ್ ಮಾಡಿ ಹೋಗ್ತೀವಿ. ಮತ್ತು ಅದೆಲ್ಲ ಪ್ರೊಸೀಜರ್ಸ್ ಆಲ್ರೆಡಿ ಅವ್ರಿಗಾಗಿದೆ, ಡೈರೆಕ್ಟಾಗಿ IVF ಅಂತ ನಾವೇನಾದ್ರು ಅಡ್ವೈಸ್ ಮಾಡಿದರೆ ಸೊ ಯೂಶ್ವಲಿ ಪೀರಿಯಡ್ ಆದ ಫಸ್ಟ್ ಒಂದು 10 to 15 ಡೇಸ್ ಅವರು ಇಲ್ಲೇ ಉಳ್ಕೊಳ್ಬೇಕಾಗತ್ತೆ. ಅಂಥವ್ರಿಗೆ ಇಲ್ಲಿ ನಿಯರ್ ಬೈ ಇರುವಂಥ PGಗಳಲ್ಲಿ ಫೆಸಿಲಿಟೀಸ್ ಎಲ್ಲ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಅವ್ರು ಉಳ್ಕೊಂಡು ಬೆಟರ್ ಆವಾಗೆಲ್ಲ ಉಳ್ಕೊಂಡಾಗ ಮೇಯ್ನ್ ಯಾವಾಗ ಹಸ್ಬೆಂಡ್ ಬರಬೇಕು ಅಂತಲೂ ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ. ಯೂಶ್ವಲಿ ವರ್ಕಿಂಗ್ ಇರೋರಿಗೆಲ್ಲ ಡೈಲಿ ಬರೋದಕ್ಕಾಗಲ್ಲ, ಬಟ್ ಮೇಯ್ನ್ ವೈಫ್ ಮಾತ್ರ ಒಂದು 10 to 15 ಡೇಸ್ ಇಲ್ಲಿ ಇರಬೇಕಾಗತ್ತೆ. ಹಸ್ಬೆಂಡ್ ಯಾವಾಗ ಬರೋಕ್ಕೆ ಹೇಳಬೇಕು, ಯಾವಾಗ ಬರೋಕ್ಕೆ ಅಂತ ಹೇಳಿರ್ತೀವಲ್ಲ ಅವಾಗ ಅವ್ರು ಇಂಪಾರ್ಟೆಂಟಾಗಿ ಬಂದು ಅವ್ರ ಸೆಮೆನಾಲಿಸಿಸ್ ಆಗಿರ್ಬೋದು ಅಥವಾ ಸ್ಯಾಂಪಲ್ ಕೊಡೋದು ಇರ್ಬೋದು, ಆ ಥರ ಎಲ್ಲ ಬೇಸಿಕ್ ಟೈಮಲ್ಲೆಲ್ಲ ಅವ್ರು ಬರಬೇಕಾಗತ್ತೆ. ಓಕೆ, ಬಟ್ ಇದರೊಳಗೆ ಒಂದು ಪ್ರೋಸೆಸ್ ಅಂತ ಹೇಳೋ ಹಾಗಿದ್ರೆ, ಒಂದು ಪೇಷಂಟು ನಿಮ್ಮಲ್ಲಿಂದಿಗೆ ಬರೋದ್ರಿಂದ ಹಿಡಿದು
ಒಂದು ಕನ್ಸೀವ್ ಆಗೋ ತನಕ ಅಂತ ಹೇಳೋಂಗಿದ್ರೆ ಅದು ಪೀರಿಯಡ್ ಆಫ್ ಎಂಗೇಜ್ಮೆಂಟ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಎಷ್ಟಿರ್ಬೋದು, ಮಿನಿಮಮ್ ಎಷ್ಟಿರ್ಬೋದು ಡಾಕ್ಟ್ರೆ? ಕೆಲವು ಸರಿ ಪೇಷಂಟ್ಸ್ ಬಂದಾಗ ಒನ್ ಮಂತಲ್ಲಿ ಯೂಶಲಿ ಕೆಲವು ಟೆಸ್ಟ್ಗಳು ಮಾತ್ರ ಪೀರಿಯಡ್ಸ್ ಆಗಿ ಸೆಕೆಂಡ್ ಡೇ ಥರ್ಡ್ ಡೇಗೆಲ್ಲ ಮಾಡ್ತೀವಿ. ಸೊ ಅವ್ರು ಕೆಲವ್ರು ಏನು ಮಾಡ್ತಾರೆ, ಮಧ್ಯೆ ಯಾವಾಗಾದರೂ ಬಂದಿದ್ದಾಗ ಮತ್ತೆ ಅವ್ರಿಗೆ ಪೀರಿಯಡ್ಸ್ ಆದ ಸೆಕೆಂಡ್ ಡೇ ಬರೋಕ್ಕೆ ಹೇಳ್ತೀವಿ. ಸೊ ಅವಾಗ ಒಂದು ಬೇಸಿಕ್ ಸ್ಕ್ಯಾನ್ ಅಂತ ಇರುತ್ತೆ. ಸೊ ಬೇಸಿಕ್ ಸ್ಕ್ಯಾನಲ್ಲಿ ಏನು ಮಾಡ್ತೀವಿ, ಎಗ್ ರಿಸರ್ವ್ ಹೇಗಿದೆ ಅನ್ನೋದೆಲ್ಲ ನೋಡ್ಕೊಳ್ತೀವಿ. ಮತ್ತು ಕೆಲವು ಸೆಕೆಂಡ್ ಡೇ ಆಫ್ ಪೀರಿಯಡಲ್ಲಿ ಏನು ಮಾಡ್ತೀವಿ, ಹಾರ್ಮೋನ್ ಟೆಸ್ಟ್ಗಳನ್ನೆಲ್ಲ ಮಾಡ್ತೀವಿ. ಸೊ ಆ ಟೆಸ್ಟ್ಗಳೆಲ್ಲ ಆದಮೇಲೆ ಅವ್ರಿಗೆ ನೆಕ್ಸ್ಟ್ ಏನು ಟ್ರೀಟ್ಮೆಂಟ್ ಅಂತ ನಾವು ಆವಾಗಲೇ ಒಂದು ಪ್ಲ್ಯಾನ್ ಮಾಡ್ತೀವಿ. ಪ್ಲ್ಯಾನ್ ಮಾಡಿದಾಗ ಏನು ಹೇಳ್ತೀವಿ, ಯೂಶ್ವಲಿ ಅದೇ ಮಂತಲ್ಲಿ ನಾವೇನು ಸ್ಟಿಮ್ಯುಲೇಷನ್, ಅದು ಬೈ ಚಾನ್ಸ್ IVF ಅಂತ ಆಗಿರ್ಬೋದು ಅಥವಾ ಬೇಸಿಕ್ ಟ್ರೀಟ್ಮೆಂಟ್ ಅಂತ ಇರ್ಬೋದು, ನಮ್ದು ಏನೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದರೂ ಯೂಶ್ವಲಿ ಪೀರಿಯಡ್ ಆಗಿ ಸೆಕೆಂಡ್ ಡೇ ಥರ್ಡ್ ಡೇಯಿಂದ ಶುರುವಾಗುತ್ತೆ. ಸೊ ಅವಾಗ ಅವ್ರು ನೆಕ್ಸ್ಟ್ ಮಂತು ಬರಬೇಕಾಗುತ್ತೆ. ಸೊ ಅವ್ರಿಗೆ ಸಿಂಪಲ್ ಟ್ರೀಟ್ಮೆಂಟ್ಸ್ ಅಂದರೆ ಕೆಲವು ಸಾರಿ ಸಿಂಪಲ್ ಟ್ರೀಟ್ಮೆಂಟಲ್ಲಿ 1 or 2 ಮಂತ್ಸಲ್ಲೇ ಕನ್ಸೀವ್ ಆಗ್ತಾರೆ. ಕೆಲವರಿಗೆ ಬೇಸಿಕ್ ಟ್ರೀಟ್ಮೆಂಟಲ್ಲಿ ಆಗಿಲ್ಲ ಅಂದರೆ ನೆಕ್ಸ್ಟ್ ನಾವು IUI ಅಂತ ಹೋದಾಗ ಆವಾಗ 1 or 2 ಮಂತ್ಸ್ ಮತ್ತೆ ಇದಾಗುತ್ತೆ. ಮತ್ತು ಆಮೇಲೆ ನೆಕ್ಸ್ಟ್ ನಾವು ಅವ್ರಿಗೆ ಇವನ್ ಆಫ್ಟರ್ IUI ಅಥವಾ ನ್ಯಾಚುರಲ್ ಸೈಕಲ್ಸಲ್ಲಿ ಕನ್ಸೀವ್ ಆಗಿಲ್ಲ ಅಂದಾಗ ನಾವು IVF ಅಡ್ವೈಸ್ ಮಾಡ್ತೀವಲ್ಲ, ಆವಾಗ ಇನ್ನೊಂದು ಮಂತು ಬೇಕಾಗ್ಬೋದು ಅವ್ರಿಗೆ. ಸೊ ಕಂಪ್ಲೀಟ್ ಇದು ಡಿಪೆಂಡ್ಸ್ ಆನ್ ಪೇಷಂಟ್ಸ್, ಅವರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅದನ್ನು ನೋಡ್ತೀವಿ. ಅವ್ರಿಗೆ ಹೇಗೆ ಸಕ್ಸಸ್ ರೇಟ್ ಸಿಗುತ್ತೆ ಅನ್ನೋದು ಪೇಷಂಟ್ ಏಜು ಮತ್ತು ಅವ್ರಿಗೆ ಇರುವಂಥ ತೊಂದರೆ ಮೇಲೆ ಡಿಪೆಂಡ್ ಆಗುತ್ತೆ. ವೀಕ್ಷಕರ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟ್ರ್, ಇವಾಗ ಒಂದು ಪ್ರಮುಖವಾಗಿರೋದು ಅಂತ ಹೇಳಿದ್ರೆ, ಇವಾಗ ಸಾಕಷ್ಟು ಸಂದರ್ಭಗಳಲ್ಲಿ ಇವಾಗ ತಾಯಿಗೆ ಅಥವಾ ಒಂದು ಹೆಣ್ಣಿಗೆ ಇವಾಗ ಸಾಕಷ್ಟು ರೀತಿಯಾದಂಥ ಟೆಸ್ಟ್ಗಳನ್ನ ಮಾಡಿಸ್ಕೋಬೇಕು ಅಂತ ಹೇಳುವಂಥ ಒಂದು ಪ್ರತೀತಿ ಇದೆ. ಇಂಥದ್ರಲ್ಲಿ ಇವಾಗ ಪುರುಷರಿಗೆ ಬೇಕಾಗಿರುವಂಥ ಒಂದು ಟೆಸ್ಟ್ಗಳು ಅಂತ ಹೇಳಬೇಕಿದ್ದಾಗ, ಅಥವಾ ಅವರ ಒಂದು ಸಹಭಾಗಿತ್ವನೋ ಅಥವಾ ಅವರ ಒಂದು ಕಾಂಟ್ರಿಬ್ಯೂಷನ್ ಅಂತನೋ ಅಥವಾ ಅವರ ಒಂದು ಕೋಆಪರೇಷನ್ ಅಂತ ಹೇಳುವಂಥ ಒಂದು ಪರಿಸ್ಥಿತಿ ಬಂದಾಗ ಅದನ್ನು ಯಾವ ರೀತಿಯೂ ಫೆಸಿಲಿಟೇಟ್ ಮಾಡೋದಕ್ಕೆ ಸಾಧ್ಯತೆಗಳಿರ್ತದೆ. ಅದಕ್ಕೆ ನಿಮಗೆ ಸೂಕ್ತವಾಗಿರುವಂಥ ಅಡ್ವೈಸ್ ಏನು ಡಾಕ್ಟ್ರೆ? ಯೂಶ್ವಲಿ ಏನು ಮಾಡ್ತಾರೆ, ಈಗ ಹಿಂದಿನ ಕಾಲದಲ್ಲಿ ಏನೇ ತೊಂದರೆ ಇದೆ ಅಂದರೆ ಹೆಣ್ಮಕ್ಳಿಗೆ ಜಾಸ್ತಿ ತೊಂದರೆ ಅಂತ ಮಾತಾಡ್ತಿದ್ರು. ಈಗ ಮತ್ತು ಗಂಡಸರುಗಳು ಅಷ್ಟು ಈಸಿಯಾಗಿ ಏನೂ ಒಪ್ಕೊಳ್ಳೋದಿಲ್ಲ. ಬಂದು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರೆ ಯಾರೂ ಅಷ್ಟು ಈಸಿಯಾಗಿ ಬರೋದಿಲ್ಲ. ಸೊ ನಾವು ಯೂಶ್ವಲಿ ರೆಕಮೆಂಡ್ ಮಾಡೋದು ಇಬ್ಬರು ಕಪಲ್ಸ್ ಬನ್ನಿ ಅಂತಲೇ ಅಡ್ವೈಸ್ ಮಾಡೋದು. ಸೊ ಇಬ್ರಿಗೂ ಸಮಾನತೆಯಲ್ಲೇ ನಾವು ಟೆಸ್ಟ್ ಮಾಡ್ತಾ ಹೋಗ್ತೀವಿ. ಸೊ ಯಾರಲ್ಲಿ ತೊಂದರೆಗಳಿದೆ ಅಂತ ಗೊತ್ತಾದಾಗ ಅವ್ರಿಗೆ ಪರ್ಟಿಕ್ಯುಲರಾಗಿ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಕೆಲವು ಸಿಂಪಲ್ ಟ್ರೀಟ್ಮೆಂಟಲ್ಲೇ ಮೆಡಿಸಿನ್ಸಲ್ಲೇ ಇದು ಅವ್ರಿಗೆ ಇಂಪ್ರೂವ್ಮೆಂಟ್ಸ್ ಆಗ್ಬೋದು. ಕೆಲವು ಸಾರಿ ಏನಾಗುತ್ತೆ ಅಂದರೆ, ಹಸ್ಬೆಂಡಲ್ಲಿ ಸೆಮೆನಾಲಿಸಿಸ್ ಅಂತ ನಾವು ಮಾಡಿದಾಗ ವೀರ್ಯಾಣುಗಳಲ್ಲಿ ನಾವು ಚಲನಾಶಕ್ತಿ ಅಂತ ನೋಡ್ತೀವಿ, ಅದ್ರದ್ದು ಮೊಟಿಲಿಟಿ ಚಲನಾಶಕ್ತಿ ಮತ್ತು ಅದರಲ್ಲಿ ಮಾರ್ಫಾಲಜಿ ಅಂತ ನೋಡ್ತೀವಿ. ವೀರ್ಯಾಣುಗಳಿಗೂ ತಲೆ, ಬಾಡಿ, ಟೈಲ್ ಅಂತಿರುತ್ತೆ. ಸೊ ಅದರಲ್ಲಿ ಏನಾದರೂ ಮಾರ್ಫಾಲಜಿಯಲ್ಲಿ ಏನಾದರೂ ಅವ್ರಿಗೆ ಅಬ್ನಾರ್ಮಲ್ ಇದೆಯಾ, ಆ ಥರ ಏನಾದರೂ ಕೌಂಟಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತ ನೋಡ್ತೀವಿ. ಸೊ ಅವ್ರಿಗೆಲ್ಲ ಮೆಡಿಸಿನ್ಸ್ ಏನಾದರೂ ಕೊಟ್ಟು ಇಂಪ್ರೂವ್ಮೆಂಟ್ ಆಗ್ತಿದೆಯಾ ಇಲ್ವಾ ಅಂತ ನೋಡ್ತೀವಿ. ಕೆಲವು ಸಂದರ್ಭದಲ್ಲಿ ಏನು ಅಂದರೆ, ಅವರು ವೀರ್ಯಾಣು ಸ್ಯಾಂಪಲ್ ಕೊಟ್ಟಾಗ ಅದರಲ್ಲಿ ಒಂದು ವೀರ್ಯಾಣುಗಳು ಸಿಗೋದಿಲ್ಲ. ಸೊ ಅಂಥದ್ದನ್ನು ನಾವು ಅಜೋಸ್ಪರ್ಮಿಯಾ ಅಂತ ಹೇಳ್ತೀವಿ. ಸೊ ಇಂಥ ಅಜೋಸ್ಪರ್ಮಿಯಾ ಇರುವಂಥ ಪೇಷಂಟ್ಸ್ಗಳು, ಮೇಲ್ ಪೇಷಂಟ್ಸ್ಗಳಿಗೆ ನಾವೇನು ಮಾಡ್ತೀವಿ, ಆ್ಯಂಡ್ರಾಲಜಿಸ್ಟ್ನ ಮೀಟ್ ಮಾಡೋಕ್ಕೆ ಹೇಳ್ತೀವಿ. ಸೊ ಆ್ಯಂಡ್ರಾಲಜಿಸ್ಟ್ ಮೀಟ್ ಮಾಡಿದಾಗ ಅವ್ರು ಏನು ಮಾಡ್ತಾರೆ, ಬೇಸಿಕ್ ಒಂದು ಸ್ಕ್ಯಾನು, ಡಾಪ್ಲರು ಆ ಥರ ಎಲ್ಲ ಮಾಡಿ ಏನಕ್ಕೆ ಈ ರೀಸನ್ನು, ಈ ಥರ ಅವ್ರಿಗೆ ಸೆಮೆನ್ ಸ್ಯಾಂಪಲಲ್ಲಿ ವೀರ್ಯಾಣುಗಳು ಯಾಕೆ ಇಲ್ಲ ಅಂತ ನೋಡ್ತಾರೆ. ಬೈ ಚಾನ್ಸ್ ಅವ್ರದ್ದು ಬೀಜದಲ್ಲಿ ಅಂದರೆ ಟೆಸ್ಟೀಸಲ್ಲಿ ಅವ್ರಿಗೆ ಸ್ಪರ್ಮ್ ಸಿಗುತ್ತೆ ಅನ್ನೋದಂತ ಕನ್ಫರ್ಮ್ ಆದಾಗ ಏನು ಮಾಡ್ತೀವಿ, ಅಂಥವ್ರಿಗೆ ನಾವು IVF ಅಂತ ಅಡ್ವೈಸ್ ಮಾಡ್ತೀವಿ. ಸೊ ಟೆಸ್ಟೀಸ್ ಸ್ಯಾಂಪಲಲ್ಲಿ ತೊಗೊಂಡಾಗ ಅದರಲ್ಲಿ ಸ್ಪರ್ಮ್ಸ್ ಎಲ್ಲ ಸಿಗುತ್ತೆ ಅಂದಾಗ ಏನು ಮಾಡ್ತೀವಿ ಅಂದರೆ, ಮಹಿಳೆಯರಿಗೆ ನಾವು ಮೆಡಿಸಿನ್ಸ್ ಕೊಟ್ಟು ಮೊಟ್ಟೆಗಳು ಬೆಳೆಯೋ ಥರ ಕೊಟ್ಬಿಟ್ಟು, ಇನ್ನೇನು ಮೊಟ್ಟೆ ಒಡೆಯೋ ಟೈಮಲ್ಲಿ ನಾವು ಅದನ್ನು ಸಿರಿಂಜಲ್ಲಿ ತೊಗೊಂಡು ಆ ಒಂದೊಂದು ಮೊಟ್ಟೆಗೂ ಒಂದೊಂದು ವೀರ್ಯಾಣುಗಳನ್ನ ಇಂಜೆಕ್ಟ್ ಮಾಡಿ, ಅಂದರೆ ಇಕ್ಸಿ ಅಂತ ಹೇಳ್ತೀವಿ. ಸೊ ಆ ಥರ ಮಾಡಿ ನಾವು ಭ್ರೂಣಗಳನ್ನ ಫಾರ್ಮ್ ಮಾಡಿ ಆ ಭ್ರೂಣಗಳನ್ನ ನಾವು ತಾಯಿ ಗರ್ಭಕೋಶಕ್ಕೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಅದಕ್ಕೆ ಹೇಳೋದು ನಾವು ಎರಡೂ ಇಂಪಾರ್ಟೆನ್ಸು, ಫೀಮೇಲು ಮತ್ತು ಮೇಲ್ ಪೇಷಂಟ್ಸು ಇಬ್ಬರೂ ಒಂದೇ ಟೈಮಲ್ಲಿ ನಾವು ಟೆಸ್ಟ್ಗಳನ್ನು ಮಾಡಿ ಎವ್ಯಾಲ್ಯೂಯೇಟ್ ಮಾಡೋದು ಬೆಟರ್. ಓಕೆ. ಬಟ್ ಇವಾಗ ಒಂದು ಪ್ರಮುಖವಾಗಿರುವಂಥ ವಿಚಾರ ಅಂತ ಹೇಳಿದ್ರೆ, ಇವಾಗ ಯಾವುದೇ ರೀತಿಯಾದಂಥ ಟೆಸ್ಟ್ ಮಾಡಿ ಇವಾಗ ಅನೇಕ ರೀತಿಯಾದಂಥ ಮೆಥಡ್ಸ್ ಅಂತ ಇದೆ ಅಂತ ಹೇಳಿದ್ರು, ಇವಾಗ ಇದು ಸಕ್ಸಸ್ ರೇಟ್ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದು ಒಂದು ದೊಡ್ಡದೊಂದು ಕ್ವಶನ್ ಮಾರ್ಕ್ ಆಗಿರುತ್ತೆ. ಸೊ ಹಾಗಾಗಿ ಇವಾಗ ಒಂದು ಭಾಳ ಇವಾಗ ಟೆಸ್ಟಿಗೆ ಹೋಗಿದೆ ಅಂತ ಹೇಳಿದ್ರೆ ಅದೊಂಥರ ಗಾಬರಿಯಾದಂಥ ವಿಚಾರ ಅನೇಕ ಜನಗಳಿಗೆ. ಟೆಸ್ಟ್ ರಿಸಲ್ಟ್ ಬರೋ ತನಕನೂ ಅದೊಂದು ಸ್ವಲ್ಪ ಟೆನ್ಷನ್ ಅನ್ನೋದು ಇದ್ದೇ ಇರ್ತದೆ. ಸೊ ಹಾಗಾಗಿ ಇವಾಗ ಟೆಸ್ಟ್ ಅಂತ ಹೇಳಬೇಕಿದ್ದಾಗ ಅದು ಬಹಳ ಮುಖ್ಯವಾಗಿ ಡಿಪೆಂಡ್ ಆಗಿರುವಂಥದ್ದು ಯಾವ ಪ್ಯಾರಾಮೀಟರ್ಸ್ ಮೇಲೆ. ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಎಲ್ಲಿ ಹೆಚ್ಚು ಕಮ್ಮಿ ಆಗುವಂಥ ಒಂದು ಚಾನ್ಸಸ್ ಇರ್ತದೆ. ಇದರೊಳಗೆ ಇವಾಗ ಟೆಕ್ನಿಷಿಯನ್ ಅಂತ ಹೇಳುವಂಥದ್ದಾಗಲಿ ಅಥವಾ ಒಂದು ಯೂನಿಟ್ ಅಥವಾ ಒಂದು ಲ್ಯಾಬ್ ಅಂತ ಹೇಳುವಂಥದ್ದು, ಅದರದ್ದು ರೋಲ್ ಮತ್ತು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳುವಂಥದ್ದು, ಅದರ ಒಂದು ಪ್ರಾಮುಖ್ಯತೆ ಏನು, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ಸೊ IVF ಸಕ್ಸಸ್ ರೇಟ್ ಈಸ್ ಡಿಪೆಂಡೆಂಟ್ ಆನ್ ಸುಮಾರು ಪ್ಯಾರಾಮೀಟರ್ಸ್. ಒಂದು ಅಥವಾ ಎರಡು ಅಂತ ಹೇಳೋಕ್ಕಾಗಲ್ಲ. ಸ್ಟಾರ್ಟಿಂಗ್ ಫ್ರಮ್ ದ ಏಜ್, ಎಸ್ಪೆಷಲಿ ಹೆಂಗಸರ ಏಜಿಂದ ಹಿಡಿದು ಗಂಡಸರಲ್ಲಾದರೆ ಸುಮಾರು 60-65 ವರ್ಷ ತನಕ ಸ್ಪರ್ಮಟೋಜೆನೆಸಿಸ್ ಆಗ್ತಿರುತ್ತೆ, ಅಂದರೆ ಸ್ಪರ್ಮ್ ಪ್ರೊಡಕ್ಷನ್ ಆಗುತ್ತೆ. ಅದೇ ಹೆಂಗಸರಲ್ಲಿ 40 ಇಯರ್ಸ್ ಮೇಲೆ ಎಗ್ ಪ್ರೊಡಕ್ಷನ್, ಎಗ್ ಓವ್ಯುಲೇಷನ್ ಅಂತ ಏನು ಹೇಳ್ತೀವಿ, ಪ್ರತಿ ತಿಂಗಳು ಮೊಟ್ಟೆ
ಹೊರಗೆ ಬರುವಂತಹ ಈ ಪ್ರೊಸೆಸ್ ನಿಂತು ಹೋಗುತ್ತೆ ಕೆಲವು 40 ವರ್ಷ ಆದಮೇಲೆ. ಬಟ್ ಗಂಡಸರಲ್ಲಿ 60-65 ವರ್ಷದ ತನಕ ಈ ಪ್ರೊಸೆಸ್ ನಡೀತಾ ಇರುತ್ತೆ. ಸೊ ಹಿಯರ್ ಹೆಂಗಸರ ಏಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೆಂಗಸರು ವಯಸ್ಸು ಆದಾಗೆ ನಾನು ಮುಂಚೆನೇ ಹೇಳಿದಂತೆ ಕ್ರೋಮೋಸೋಮಲ್ ಎಬ್ನಾರ್ಮಲಿಟೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಒನ್ಸ್ ಯು ಕ್ರಾಸ್ 30 ಇಯರ್ಸ್ ಸರ್ಟನ್ ಪರ್ಸೆಂಟೇಜ್ ಅಂತ ಇರುತ್ತೆ, ಇಷ್ಟು ಪರ್ಸೆಂಟೇಜ್ ಹೆಂಗಸರಿಗೆ ಮಕ್ಕಳಾಗೋದು ಕಡಿಮೆ ಆಗುತ್ತೆ. 35 ಆದಮೇಲೆ ಇಷ್ಟು ಪರ್ಸೆಂಟ್ ಇರುತ್ತೆ, ಇನ್ನು ಆ ಸಕ್ಸಸ್ ರೇಟ್ ಇನ್ನೂ ಕಡಿಮೆ ಆಗುತ್ತೆ. ಒನ್ಸ್ ಯು ಕ್ರಾಸ್ 40 ಇಯರ್ಸ್ ಅಬೌಟ್ 3-4% ಆಫ್ ದೆಮ್ ಓನ್ಲಿ ಕನ್ಸೀವ್, ಹೆಂಗಸರು ಮಾತ್ರ ಕನ್ಸೀವ್ ಆಗ್ತಾರೆ. ಸೊ ಇದು ಒನ್ ಫ್ಯಾಕ್ಟರ್. ನಂತರ IVF ಟ್ರೀಟ್ಮೆಂಟ್ ಕೊಡುವಂತಹ ಡಾಕ್ಟರ್ ಈಗ ಆಗಿರ್ಬೋದು, ಪೇಷಂಟ್ ಇರ್ಬೋದು, ತುಂಬ ಪೇಷನ್ಸಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ನಾನು ಬಂದಿದ ತಕ್ಷಣ ನಂಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ನನಗೆ 1 ತಿಂಗಳು 2 ತಿಂಗಳಲ್ಲಿ ಆಗಿಬಿಡಬೇಕು ಅಂತ ಹೇಳಿದರೆ ದಟ್ ಈಸ್ ನಾಟ್ ಹೌ IVF ವರ್ಕ್ಸ್. ಡಾಕ್ಟರ್ ಇವ್ಯಾಲ್ಯೂಯೇಟ್ ಮಾಡ್ತಾರೆ, ಅವರಲ್ಲಿ ಏನಾದರೂ ನ್ಯೂಟ್ರಿಷನಲ್ ಕೊರತೆ ಏನಾದರೂ ಇದ್ದರೆ ಅದನ್ನೆಲ್ಲ ಫಸ್ಟ್ ಬ್ಯಾಲೆನ್ಸ್ ಮಾಡಬೇಕು ಡಾಕ್ಟರು. ಅದಕ್ಕೆಲ್ಲ ಟೈಮ್ ತೊಗೊಂಡು 1 or 2 ಮಂತ್ಸ್ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿ ನಂತರ ಅವ್ರನ್ನ ಸ್ಟಿಮ್ಯುಲೇಷನ್, ಅವ್ರು ಏನಂತ ಡಾಕ್ಟರ್ ಹೇಳಿದ ಹಾಗೆ ಡೇ 2 ಇಂದ ಸ್ಟಿಮ್ಯುಲೇಷನ್ ಶುರು ಮಾಡ್ತಾರೆ. ಆವಾಗ ಆ ನ್ಯೂಟ್ರಿಷನಲ್ ಕರೆಕ್ಷನ್ಸ್ ಎಲ್ಲ ಮಾಡಿದ ನಂತರ ಸ್ಟಿಮ್ಯುಲೇಷನ್ ಸ್ಟಾರ್ಟ್ ಮಾಡಿದರೆ ಮಾತ್ರ ನಮಗೆ ಒಳ್ಳೆ ಕ್ವಾಲಿಟಿ ಎಗ್ ನಮಗೆ ಸಿಗುತ್ತೆ. ಫಸ್ಟ್ ಇಟ್ ಸ್ಟಾರ್ಟ್ಸ್ ಫ್ರಮ್ ದೇರ್ ಏಜ್. ನೆಕ್ಸ್ಟು ಒಳ್ಳೆ ಕ್ವಾಲಿಟಿ ಎಗ್. ಆ ಒಳ್ಳೆ ಕ್ವಾಲಿಟಿ ಎಗ್ ಮತ್ತು ಸ್ಪರ್ಮ್ ಪ್ಯಾರಾಮೀಟರ್ಸ್ ಆಲ್ಸೋ ಈಸ್ ವೆರಿ ಇಂಪಾರ್ಟೆಂಟ್. ಮೊಟಿಲಿಟಿ, ಮಾರ್ಫಾಲಜಿ, ಅದು ಎಷ್ಟು ವೇಗವಾಗಿ ಓಡಾಡ್ತಿದೆ ಮತ್ತು ಅದರ ಕೌಂಟ್ ಎಷ್ಟಿದೆ, ಅದರೊಂದಿಗೆ ಮಾರ್ಫಾಲಜಿ ಈಸ್ ವೆರಿ ಇಂಪಾರ್ಟೆಂಟ್. 5% ಇಸ್ ದ ನಾರ್ಮಲ್ ಫಾರ್ಮ್ಸ್ ಇರಬೇಕು. ಟು ಕಾಲ್ ಇಟ್ ಅ ನಾರ್ಮಲ್ ಸೆಮೆನ್ ಸ್ಯಾಂಪಲ್ 5% ಇರಬೇಕು ಅಂತ ಹೇಳ್ತಾರೆ. ಆದರೆ ನಮಗೆ ಇಕ್ಸಿ ಮಾಡಬೇಕಂದ್ರೆ 5% ಅದು ನಾರ್ಮಲ್ ಅಂತ ಹೇಳಿದ್ರು, ಇಟ್ ಈಸ್ ಇನ್ ದ ಬಾರ್ಡರ್ ಲೈನ್. ಸೊ ಕೆಲವೊಂದು ಬಾರಿ ಡಾಕ್ಟರ್ಸ್ ಟೀಸಾ ಸಜೆಸ್ಟ್ ಮಾಡ್ತಾರೆ. ಟೀಸಾದಲ್ಲಿ ಟೆಸ್ಟಿಕ್ಯುಲರ್ ಎಪಿಡಿಡಮಲ್ ಸ್ಪರ್ಮ್ ಆಸ್ಪಿರೇಷನ್ ಅಂತ ಹೇಳ್ತಾರೆ. ಡೈರೆಕ್ಟ್ ಟೆಸ್ಟಿಸಿಂದ ಸ್ಪರ್ಮ್ ಆಸ್ಪಿರೇಟ್ ಮಾಡಿಕೊಡ್ತಾರೆ. ಅಂಥ ಸಮಯದಲ್ಲಿ ಟೆಸ್ಟಿಸಿಂದ ಆಸ್ಪಿರೇಟ್ ಮಾಡಿರುವಂಥ ಸ್ಪರ್ಮ್ ಇಸ್ ಆಲ್ವೇಸ್ ಬೆಟರ್ ದೆನ್ ದ ರಾ ಸ್ಯಾಂಪಲ್. 5% ಇದ್ದು ಅಥವಾ 5% ಬಿಲೋ ಮಾರ್ಫಾಲಜಿ ನಾರ್ಮಲ್ ಇದ್ದವರಿಗೆ ಇದನ್ನು ಸಜೆಸ್ಟ್ ಮಾಡ್ತಾರೆ. ಆವಾಗ ನಮಗೆ ಬೆಟರ್ ಸೆಮೆನ್ ಸ್ಯಾಂಪಲ್ ಸಿಗುತ್ತೆ. ಸೊ ದಟ್ ಈಸ್ ಅನದರ್ ಫ್ಯಾಕ್ಟರ್. ನಾರ್ಮಲ್ ಸೆಮೆನ್ ಸ್ಯಾಂಪಲ್ ಇರಬೇಕು, ಪ್ಯಾರಾಮೀಟರ್ಸ್ ಇರಬೇಕು. ಮತ್ತು IVF ಲ್ಯಾಬ್ ಕಂಡೀಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಏರ್ ಕಂಡೀಷನ್ ಇರ್ಬೋದು, ಟೆಂಪರೇಚರ್, pH, ಇದನ್ನೆಲ್ಲ ತುಂಬ ವಿಜಿಲೆಂಟಾಗಿ ಮಾನಿಟರ್ ಮಾಡಬೇಕು. ಪ್ರತಿದಿನ ಅದನ್ನು ಮಾನಿಟರ್ ಮಾಡಿ ಅದನ್ನು ಮೇಂಟೈನ್ ಮಾಡಬೇಕು. ಇನ್ಫೆಕ್ಷನ್ ರೇಟ್ ಕಂಟ್ರೋಲ್ ಮಾಡಬೇಕು. ಇನ್ಕ್ಯುಬೇಟರ್ಸ್ನ ಮೇಂಟೈನ್ ಮಾಡಬೇಕು. ಅದನ್ನ ಕ್ಯಾಲಿಬ್ರೇಷನ್ ಮಾಡಿಸ್ಬೇಕು. ಅದೆಲ್ಲ ಕರೆಕ್ಟಾಗಿ ಮಾನಿಟರ್ ಮಾಡಬೇಕು. ಆವಾಗ ಮಾತ್ರ ನಮ್ಮ ಭ್ರೂಣ ಒಳ್ಳೆಯ ಎನ್ವಿರಾನ್ಮೆಂಟಲ್ಲಿ ಬೆಳೆಯುತ್ತದೆ. ಇದು ಬೆಳೆದ ಮೇಲೆ ಟ್ರಾನ್ಸ್ಫರ್ ಮಾಡಿದಾಗ ದಟ್ ಗಿವ್ಸ್ ಅ ಬೆಟರ್ ಸಕ್ಸಸ್ ರೇಟ್. ನಮ್ಮಲ್ಲಿರುವಂತಹ ಲಿಮಿಟೆಡ್ ಸಕ್ಸಸ್ ರೇಟ್ 35-40% ವರ್ಲ್ಡ್ ವೈಡ್ ಏನಿದೆ ಅದನ್ನು ಅಚೀವ್ ಮಾಡಬೇಕಂದ್ರೆ ಇದೆಲ್ಲ ಫ್ಯಾಕ್ಟರ್ಸ್ ಈಸ್ ಇಂಪಾರ್ಟೆಂಟ್. ಓಕೆ, ಬಟ್ ಡಾಕ್ಟ್ರ್, ಇವಾಗ ಈ IVF ಅಂತ ಹೇಳುವಂಥದ್ದಾಗಲಿ ಅಥವಾ ಇವಾಗ ಒಂದು ಪ್ರಯತ್ನ ಅಂತ ಹೇಳಿ ಒಂದು ವಿಚಾರಕ್ಕೆ ಬಂದಾಗ ನಾರ್ಮಲಾಗಿ ಇವಾಗ ಈ ಥರ ಒಂದು ಕಪಲ್ಗೆ ನೀವು ಎಷ್ಟು ತನಕ ನೀವು ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯ, ಅಥವಾ ಇವಾಗ ಎಷ್ಟು ಬಾರಿ ಇವಾಗ ಇಂಥ ಒಂದು ಸೈಕಲ್ಸ್ಗಳನ್ನ ಮಾಡಿಸ್ಕೊಳ್ಳೋದಕ್ಕೆ ಅವ್ರಿಗೆ ಒಂದು ಅವಕಾಶ ಅಂತ ಹೇಳಿ ಮಾಡಿಕೊಡ್ತೀರಾ ಅಥವಾ ಪ್ರೋತ್ಸಾಹ ಅಂತ ಹೇಳಿ ನೀಡ್ತೀರಾ? ಅದನ್ನು ಹೇಗೆ ಅದನ್ನು ಸೂಕ್ತವಾಗಿ ಅರ್ಥ ಮಾಡ್ಕೋಬೋದು ಡಾಕ್ಟ್ರೆ? ಈಗ ಪೇಷಂಟ್ಸ್ ನಮ್ಮಲ್ಲಿ ಆಲ್ರೆಡಿ ಬರುವಾಗಲೇ ಅವ್ರಿಗೆ ಎಷ್ಟೊಂದು ಸೈಕಲ್ಸ್ IVF ಆಗಿರುತ್ತವೆ. ಸೊ ಅಂಥದ್ದು ನಾವು ಅವ್ರದ್ದು ರೆಕಾರ್ಡ್ಸ್ ಎಲ್ಲ ನಾವು ಫುಲ್ ಕಂಪ್ಲೀಟಾಗಿ ನೋಡಬೇಕಾಗತ್ತೆ. ಏನಕ್ಕೆ ಅವ್ರಿಗೆ ಈ ಥರ IVF ಎಲ್ಲ ಸೈಕಲ್ಸ್ ಎಲ್ಲ ಆಗಿ ಫೇಲ್ಯೂರ್ ಆಗಿದೆ ಅಂತ. ಬೈ ಚಾನ್ಸ್ ಅವ್ರದ್ರಲ್ಲಿ ಏನಾದರೂ ಸ್ಟಿಮ್ಯುಲೇಷನ್ ಮಾಡ್ಬೇಕಾದ್ರೆ ಯಾವ ಥರ ಇಂಜೆಕ್ಷನ್ಸ್ ಎಲ್ಲ ಯೂಸ್ ಮಾಡಿದ್ರು, ಯಾವ್ದು ಕ್ವಾಲಿಟಿ ಇದೆ ಅಂತ ನೋಡಬೇಕಾಗತ್ತೆ. ಅಥವಾ ಎಂಬ್ರಿಯೋಸ್ ಹೇಗಿತ್ತು ಅಥವಾ ಊಸೈಟ್ ಕ್ವಾಲಿಟಿ ಹೇಗಿತ್ತು ಅಂತೆಲ್ಲ ಎಂಬ್ರಿಯಾಲಜಿಸ್ಟ್ ಎಲ್ಲ ನೋಡಬೇಕಾಗತ್ತೆ. ಸೊ ಅದರಲ್ಲಿ ಏನಾದರೂ ಕ್ವಾಲಿಟಿಯಲ್ಲಿ ಏನಾದರೂ ಕುಂದುಕೊರತೆ ಆ ಥರ ಏನಾದರೂ ಇದೆಯಾ, ಅಥವಾ ಎಂಬ್ರಿಯೋಸ್ ಎಲ್ಲ ಚೆನ್ನಾಗಿದ್ದು ಕ್ವಾಲಿಟಿ ಇದ್ದು ತಾಯಿ ಗರ್ಭಕೋಶದಲ್ಲಿ ಹಾಕಿದಾಗ ಏನಾದರೂ ಅದು ಇಂಪ್ಲಾಂಟೇಷನ್ ಅಂದರೆ ಅಲ್ಲಿ ಕಚ್ಕೊಂಡು ಬೆಳೆದಿಲ್ವಾ ಆ ಥರ ಎಲ್ಲ ನೋಡಬೇಕಾಗತ್ತೆ. ಕೆಲವು ಸಾರಿ ಏನಾಗುತ್ತೆ, ಈ ಥರ ರಿಪೀಟೆಡಾಗಿ ಚೆನ್ನಾಗಿರೋ ಒಳ್ಳೆ ಕ್ವಾಲಿಟಿ ಎಂಬ್ರಿಯೋಸ್ ಹಾಕಿದಾಗಲೂ ಏನಾಗುತ್ತೆ ಗರ್ಭಕೋಶದಲ್ಲಿ ಅಂಟ್ಕೊಂಡು ಬೆಳೀತಿರಲ್ಲ. ಸೊ ಅಂಥ ಟೈಮಲ್ಲಿ ನಾವು ಏನು ಮಾಡ್ತೀವಿ ಅಂತ ಸ್ವಲ್ಪ ಅಡ್ವಾನ್ಸ್ದು ಕೆಲವು ಟೆಕ್ನಿಕ್ಸ್ ಎಲ್ಲ ಇರೋದ್ರಿಂದ, ಅಂದರೆ ಯಾವಾಗ ತಾಯಿ ಗರ್ಭಕೋಶದಲ್ಲಿ ಭ್ರೂಣಗಳು ಹಾಕಿದಾಗ ಅಂಟ್ಕೊಂಡು ಬೆಳೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ನೋದನ್ನು ಇದು ಇಂಪ್ಲಾಂಟೇಷನ್ ವಿಂಡೋ ಪೀರಿಯಡ್ ಅಂತ ನೋಡ್ತೀವಿ. ಅದನ್ನು ನೋಡಿಬಿಟ್ಟು ಆವಾಗ ಆ ಥರ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಆ ಟೈಮಲ್ಲಿ ಭ್ರೂಣ ಹಾಕಿದಾಗ ಅಂಟ್ಕೊಂಡು ಬೆಳೆಯೋ ಚಾನ್ಸಸ್ ಇರುತ್ತೆ. ಕೆಲವು ಸಮಯದಲ್ಲಿ ಏನಾಗುತ್ತೆ ಅಂದರೆ ಚೆನ್ನಾಗಿರುತ್ತೆ ಕ್ವಾಲಿಟಿ ಆಫ್ ಎಂಬ್ರಿಯೋಸು, ಗರ್ಭಕೋಶದ ಲೈನಿಂಗ್ ಚೆನ್ನಾಗಿ ಬರ್ತಿರಲ್ಲ. ಲೈನಿಂಗ್ ಚೆನ್ನಾಗಿ ಬಂದರೂ ಬ್ಲಡ್ ಸಪ್ಲೈ ಚೆನ್ನಾಗಿರಲ್ಲ. ಅಂಥವ್ರಿಗೆ ಏನು ಮಾಡ್ತೀವಿ, ಈಗ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಮಾಡ್ತಾರೆ. ಅದನ್ನು ತಾಯಿ ಬ್ಲಡ್ಡೇ ತೊಗೊಂಡು ಅದನ್ನು ಸ್ವಲ್ಪ ಪ್ರಿಪೇರ್ ಮಾಡಿಬಿಟ್ಟು ತಾಯಿ ಗರ್ಭಕೋಶದೊಳಗೆ ಹಾಕ್ತೀವಿ. ಕೆಲವು ಸರ್ಟೈನ್ ಟೈಮಿಂಗ್ಸಲ್ಲಿ ನಾವು ಅದನ್ನು PRP ಅನ್ನೋದನ್ನು ಹಾಕೋದ್ರಿಂದ ಗರ್ಭಕೋಶದ ಲೈನಿಂಗು ಚೆನ್ನಾಗಿ ಬರುತ್ತೆ ಮತ್ತು ಬ್ಲಡ್ ಸಪ್ಲೈಯು ಎಲ್ಲ ಇಂಪ್ರೂವ್ ಆಗುತ್ತೆ. ಮತ್ತು 95% ತುಂಬ ಪೂರ್ ಬರ್ತಿರುವಂಥ ಲೈನಿಂಗ್ ಇರುವಂಥ ಪೇಷಂಟ್ಸ್ಗಳಲ್ಲಿ 95% ಇಂಪ್ರೂವ್ಮೆಂಟ್ ತೋರಿಸಿದೆ.
ಅಂಥ ಟೈಮಲ್ಲಿ ನಾವು ಟ್ರಾನ್ಸ್ಫರ್ ಮಾಡಿದಾಗ ನಮಗೆ ಸಕ್ಸಸ್ ರೇಟ್ ಇನ್ನೂ ಒಂದು 5 to 10% ಚೆನ್ನಾಗಿ ಸಿಗುತ್ತೆ. ಸೊ ನಾವು ಮೇಯ್ನ್ ಪೇಷಂಟ್ಸ್ ಬಂದಾಗ ಅವ್ರದ್ದು ಹಳೆ ರೆಕಾರ್ಡ್ಸ್ ಎಲ್ಲ ನೋಡಿ ಏನು ಪ್ರಾಬ್ಲಮ್ಸ್ ಇತ್ತು ಅಥವಾ ಅವ್ರು ಮಾಡಿರೋ ಟೆಕ್ನಿಕ್ಸು ಏನು ಅಂತೆಲ್ಲ ನೋಡಿ ಅವ್ರಿಗೆ ಮತ್ತೆ ಇನ್ನೊಂದು IVF ಹೋಗ್ಬೋದಾ, ಅವ್ರ ರಿಸರ್ವ್ ಎಲ್ಲ ಇದೆಯಾ ಚೆನ್ನಾಗಿದೆ ಅಂದರೆ ಅವ್ರಿಗೆ ಇನ್ನೊಂದು ಸೈಕಲ್ನ ಅಡ್ವೈಸ್ ಮಾಡ್ತೀವಿ ಅವ್ರಿಗೆ. ಡಾಕ್ಟರ್, ಇವಾಗ ಎಷ್ಟರ ಮಟ್ಟಿಗೆ ನೀವು ಕಾನ್ಫಿಡೆನ್ಸು ಕೊಡ್ಬೋದು? ಇವಾಗ ಒಂದು ಯಾವುದೇ ರೀತಿಯಾದಂಥ ಟ್ರೀಟ್ಮೆಂಟ್ IVF ಅಂತ ಅಲ್ಲ, ಇವಾಗ ನಿಮ್ಮಲ್ಲಿಗೆ ಬಂದಾಗ ಯಾವ ರೀತಿಯಾದಂಥ ಕಾನ್ಫಿಡೆನ್ಸು ಪೇಷಂಟ್ಸ್ಗಳಿಗೆ ನೀವು ಕೊಡ್ಬೋದು ಡಾಕ್ಟ್ರೆ? ಈಗ IVF ಅಂತ ಎಲ್ಲ ಬಂದಾಗ ಎಲ್ಲೂ ಅಷ್ಟೇ 100% ರಿಸಲ್ಟ್ ಅಂತ ನಾವು ಅಡ್ವೈಸ್ ಮಾಡೋಕ್ಕಾಗೋದಿಲ್ಲ. ಎಲ್ಲೇ ಹೋದರೂ ಇಡೀ ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿ ಹೋದ್ರೂ ಅಷ್ಟೇ ನಾವು IVF ಟ್ರೀಟ್ಮೆಂಟ್ ತೊಗೊಂಡಾಗ ಇರುವಂಥ ಸಕ್ಸಸ್ ರೇಟ್ ಇರೋದು 35% ಅಂತ ಹೇಳ್ತೀವಿ. ಬಟ್ ಯಂಗ್ ಏಜಲ್ಲಿದ್ದಾಗ ಇಬ್ಬರದು ಹಸ್ಬೆಂಡು ಅಂದರೆ ಕೆಲವು ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ, ಎಲ್ಲನೂ ಚೆನ್ನಾಗಿರುತ್ತೆ, ಎಗ್ ಕ್ವಾಲಿಟಿ ಇರ್ಬೋದು, ಸ್ಪರ್ಮ್ಸ್ ಇರ್ಬೋದು, ಅಥವಾ ಎಂಬ್ರಿಯೋ ಫಾರ್ಮ್ ಆಗೋದು, ಗರ್ಭಕೋಶದ ಲೈನಿಂಗ್ ಎಲ್ಲನೂ ಚೆನ್ನಾಗಿ ಆಗ್ತಿರುತ್ತೆ. ಅಂಥವ್ರಿಗೆ ಕೆಲವು ನಾವು IVF ಅಂತ ಮಾಡಿದಾಗ ಅವ್ರದ್ದು ಎಲ್ಲನೂ ಪ್ಯಾರಾಮೀಟರ್ಸ್ ಚೆನ್ನಾಗಿದ್ದರೆ ಸಕ್ಸಸ್ ರೇಟ್ ಇನ್ನೊಂದು 5 to 10% ಅವ್ರಿಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಬೈ ಚಾನ್ಸ್ ಅವರಲ್ಲೇ ಏನೋ ಒಬ್ಬರಿಗೆ ಹಸ್ಬೆಂಡಲ್ಲಿ ಏನಾದರೂ ಫ್ಯಾಕ್ಟರ್ಸ್ ಇರ್ಬೋದು, ಅಥವಾ ಲೇಡೀಸಲ್ಲಿ ಎಗ್ ಕ್ವಾಲಿಟಿ ವೈಸ್ ಕಡಿಮೆ ಇರ್ಬೋದು, ಆ ಥರ ಎಲ್ಲ ಹೋದಾಗ ಏನಾಗುತ್ತೆ, ಆ್ಯಸ್ ದ ಏನು ಪ್ರಾಬ್ಲಮ್ ಇನ್ಕ್ರೀಸ್ ಆಗ್ತಿದ್ದಾಗ ಏನಾಗುತ್ತೆ ಸಕ್ಸಸ್ ರೇಟು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಬಟ್ ಆದರೂ ಇವಾಗ ಯಾವುದಾದ್ರೂ ಒಂದು ಶ್ಯೂರ್ ಫೈರ್ ಮೆಥಡ್ ಅಂತ ಹೇಳುವಂಥದ್ದಾಗಲಿ ಅಥವಾ ಖಾತ್ರಿ ಅಂತ ಹೇಳುವಂಥದ್ದಾಗಲಿ ಏನಾದರೂ ಇದೆಯಾ ಡಾಕ್ಟ್ರೆ? ಅಂದರೆ ನಾವು IVF ಟ್ರೀಟ್ಮೆಂಟ್ ಏನೇ ಕೊಟ್ಟರು ಅಷ್ಟೇ 100% ಗ್ಯಾರಂಟಿ ಅಂತ ಕೊಡೋಕ್ಕೆ ಬರೋದಿಲ್ಲ. ಬಟ್ ಅಡ್ವಾನ್ಸ್ ಟೆಕ್ನಾಲಜಿಗಳನ್ನ ನಾವು ಯೂಸ್ ಮಾಡಿ ರಿಪೀಟೆಡಾಗಿ ಅವ್ರಿಗೆ ಅಬೋರ್ಷನ್ಸ್ ಆಗ್ತಿರ್ಬೋದು, ಅಥವಾ ರಿಪೀಟೆಡಾಗಿ IVF ಹೋಗಿ ಫೇಲ್ಯೂರ್ಸ್ ಆಗ್ತಿರ್ಬೋದು, ಅಂಥವ್ರಿಗೆ ನಾವು ಅಡ್ವಾನ್ಸ್ ಟೆಕ್ನಾಲಜಿಗಳನ್ನ ಯೂಸ್ ಮಾಡಿ ಡೆಫಿನೆಟಾಗಿ ಪ್ರತಿಯೊಂದು ಪ್ರಾಬ್ಲಮ್ಗಳಿಗೆ ವಿ ಹ್ಯಾವ್ ಅಡ್ವಾನ್ಸ್ಡ್ ಟೆಕ್ನಿಕ್ಸ್ ಇರೋದ್ರಿಂದ ಅದನ್ನು ಯೂಸ್ ಮಾಡಿ ಅವ್ರು ಪ್ರೆಗ್ನೆನ್ಸಿ ಕೊಡೋ ಚಾನ್ಸಸ್ ಇರುತ್ತೆ ಜಾಸ್ತಿ. ಓಕೆ, ಅಂತ ಇವಾಗ IVF ಅಂತ ಹೇಳುವಂಥದ್ದಾಗಲಿ ಅಥವಾ ಯಾವುದೇ ರೀತಿಯಾದಂಥ ಇವಾಗೊಂದು ಇನ್ಫರ್ಟಿಲಿಟಿಗೆ ಬೇಕಾಗಿರುವಂಥ ಟ್ರೀಟ್ಮೆಂಟ್ಗಳನ್ನ ಅವರು ಅಫೋರ್ಡಬಿಲಿಟಿ ಅಂತ ಹೇಳುವಂಥದ್ದು ಒಂದು ಫ್ಯಾಕ್ಟ್ರು, ಮತ್ತು ಅದು ಸಾಕಷ್ಟು ಬಾರಿ ಇವಾಗ ಪ್ರಯತ್ನ ಅಂತ ಹೇಳಿ ಪಡೋದಕ್ಕೆ ಚಾನ್ಸಸ್ ಇರ್ತದೆ, ಸಕ್ಸಸ್ ರೇಟ್ ಇವತ್ತಲ್ಲ ನಾಳೆ ಬರುವಂಥ ಒಂದು ಚಾನ್ಸಸ್ ಇರ್ತದೆ ಅಂತ ಹೇಳ್ಬೋದು ಅದು ಸೂಕ್ತವಾಗಿ. ಇಂಥವ್ರಿಗೆ ಆಗೋದೇ ಇಲ್ಲ ಅಂತ ಹೇಳುವಂಥದ್ರೆ ಅದು ನಿಮಗೆ ಸೂಕ್ತವಾಗಿ ಅದು ನಿಮಗೆ ಗೊತ್ತಾಗ್ತದೆ. ಹೌದು, ಖಂಡಿತವಾಗ್ಲೂ. ಯೂಶಲಿ ಅಂಥ ರಿಪೀಟೆಡಾಗಿ ಅವರಲ್ಲೇ ರೆಕರೆಂಟ್ ತುಂಬ ಸಾರಿ IVF ಮಾಡ್ಕೊಂಡಿರ್ತಾರೆ, ತುಂಬ ಸಾರಿ ಒಳ್ಳೊಳ್ಳೆ ಕ್ವಾಲಿಟಿ ಇರುವಂಥ ಎಂಬ್ರಿಯೋಸ್ ಎಲ್ಲ ಹಾಕಿ ಅವರಲ್ಲಿ ಇಂಪ್ಲಾಂಟೇಷನ್ ಆಗ್ತಿಲ್ಲ, ಮತ್ತು ಆಲ್ರೆಡಿ ಅವ್ರಿಗೆ ಹೋಪ್ಸ್ ಎಲ್ಲ ಕಳ್ಕೊಂಬಿಟ್ಟಿರ್ತಾರೆ. ಅಂಥವ್ರಿಗೆ ನಾವು ಯೂಶಲಿ ಏನು ಅಡ್ವೈಸ್ ಮಾಡ್ತೀವಿ, ತೀರಾ ಅವ್ರ ಕೈಯಲ್ಲಿ ಆಗಿಲ್ಲ ಅಂದ ಮಾತ್ರ, ಗರ್ಭಕೋಶ ಚಿಕ್ಕ ಇರ್ಬೋದು ಅಥವಾ ಅವರು ಅಂಡಾಶಯದಲ್ಲಿ ಅಂಡಾಣುಗಳೇ ಇಲ್ಲ ಅನ್ನುವಾಗ ಅಂಥವ್ರಿಗೆ ಡೆಫಿನೆಟ್ಲಾಗಿ ಮುಂದೆ ಇರುವಂಥ ಟ್ರೀಟ್ಮೆಂಟ್ಗಳಿದೆ. ಅಂದರೆ ದಾನಿಗಳಿಗೆ ಹೋಗ್ಬೋದು, ಅವರು ದಾನಿಗಳ ಮೊಟ್ಟೆಗಳಿಗೆ ಹೋಗ್ಬೋದು. ಮತ್ತು ಇನ್ನೊಂದು ತೀರಾ ಅವರಲ್ಲಿ ತುಂಬ ತೊಂದರೆಗಳಿದೆ ಅಂದಾಗ ಏನು ಮಾಡ್ತೀವಿ, ಸರೋಗೆಸಿ ಅಂತ ಅಡ್ವೈಸ್ ಮಾಡ್ತೀವಿ, ಅಂದರೆ ಬಾಡಿಗೆ ತಾಯಿ ಅನ್ನೋ ಟ್ರೀಟ್ಮೆಂಟ್ನ ಅಡ್ವೈಸ್ ಮಾಡ್ತೀವಿ. ಅಂಥವ್ರಿಗೆ ಅವ್ರಿಗೆಲ್ಲ ಓಕೆ ಇದ್ದರೆ ಡೆಫಿನೆಟಾಗಿ ಅವರು ಅದನ್ನು ಪ್ರಿಫರ್ ಮಾಡ್ಬೋದು. ಬಟ್ ಇವಾಗ ಒಂದು ಕೊನೆಯದಾಗಿ ಭಾಳ ಮುಖ್ಯವಾಗಿರೋದು ಅಂತ ಹೇಳಿದ್ರೆ, ಇವಾಗ ಅನೇಕ ಜನಗಳಿಗೆ ಇವಾಗ ಅನೇಕ ರೀತಿಯಾದಂಥ ಒಂದು ಅಡ್ವೈಸ್ ಸಿಕ್ಕಿರುತ್ತೆ ಅಂತ ಹೇಳಿದ್ರೆ ಅವ್ರಿಗೂ ಗೊತ್ತಿರುತ್ತೆ ಈ ಥರದೊಂದು ಇನ್ಫರ್ಟಿಲಿಟಿ ಇದೆ, ಅದಕ್ಕೆ ಸೂಕ್ತವಾಗೊಂದು ಪ್ರಯತ್ನ ಪಟ್ಟು ಅದಕ್ಕೆ ಸೂಕ್ತವಾಗಿ ಟ್ರೀಟ್ಮೆಂಟ್ ತೊಗೋಬೇಕು ಅನ್ನೋ ಒಂದು ಅಟ್ಲೀಸ್ಟ್ ನಾಲೆಜ್ ಆದರೂ ಇರ್ತದೆ. ಅಂಥವ್ರು ಇವಾಗ ಒಂದು ತಾಮ್ರಾಗೆ ಬರಬೇಕಿತ್ತು ಅಂತ ಹೇಳೋ ಹಾಗಿದ್ರೆ ಅವರು ಯಾವ ಕಾರಣಕ್ಕಾಗಿ ಇವಾಗ ತಾಮ್ರನ ಒಂದು ಆಯ್ಕೆ ಮಾಡ್ಕೋಬೋದು, ಹೇಗೆ ಅವರು ನಿಮ್ಮನ್ನು ಅಪ್ರೋಚ್ ಮಾಡ್ಬೋದು, ನೀವು ಅವರಿಗೆ ನೀಡ್ಬೋದಾದಂಥ ಸರ್ವಿಸಸ್ ಅಂತ ಹೇಳುವಂಥದ್ದಾದ್ರೂ ಅಥವಾ ಏನು ಖಾತ್ರಿ ಅಂತ ಹೇಳುವಂಥದ್ದಾದ್ರೂ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. IVF ಅಲ್ಲಿ ನಾನು ಮುಂಚೆನೇ ಹೇಳಿದ ಹಾಗೆ 35 to 40% ಸಕ್ಸಸ್ ರೇಟ್ ಇರೋದ್ರಿಂದ ಕೌನ್ಸಿಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಪೇಷಂಟ್ ಬಂದಿದ್ದ ತಕ್ಷಣ ಅವರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಪ್ಲ್ಯಾನ್ ಆಗಿದೆ, ಅವರ ಬೇಸ್ಡ್ ಆನ್ ದ ಟ್ರೀಟ್ಮೆಂಟ್ ಪ್ಲ್ಯಾನ್ ಅವ್ರಿಗೆ ಸಕ್ಸಸ್ ರೇಟ್ ಎಷ್ಟು ಸಿಗ್ಬಹುದು, ಅದಕ್ಕೆ ಎಷ್ಟು ಖರ್ಚಾಗ್ಬೋದು ಅಂತ ಫಸ್ಟೇ ನಾವು ಕ್ಲಿಯರಾಗಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. IVF ಅಲ್ಲಿ ಯಾಕಿಷ್ಟು ಖರ್ಚು ಅಂತ ಆಗ್ಬೋದು, ನಿಮಗೆ IVF ಅಲ್ಲಿ ಉಪಯೋಗಿಸುವಂಥ ಇಂಜೆಕ್ಷನ್ ಆಗಿರಬಹುದು, ಭ್ರೂಣ ಬೆಳೆಸುವಂತಹ ಲ್ಯಾಬೊರೇಟ್ರಿಲಿ ಉಪಯೋಗಿಸುವಂತಹ ಮೀಡಿಯಾ ಆಗಿರ್ಬೋದು, ಇದು ಎಲ್ಲವೂ ಕೂಡ ನಾವು ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಇಟ್ ಈಸ್ ಅನ್ ಎಕ್ಸ್ಪೆನ್ಸಿವ್ ಪ್ರೋಸೆಸ್. ನಮಗೂ ಅಷ್ಟೇ ಖರ್ಚು ಬೀಳುತ್ತೆ, ಪೇಷಂಟ್ಗೂ ಇಟ್ ಈಸ್ ಅನ್ ಎಕ್ಸ್ಪೆನ್ಸಿವ್ ಪ್ರೋಸೆಸ್. ಆದ್ದರಿಂದ ಇದಕ್ಕೆ ಇಷ್ಟು ಖರ್ಚು ಬೀಳುತ್ತೆ ನಿಮಗೆ ಅಂತ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಲಾಗುತ್ತೆ. ಹಾಗೂ ಇದರ ಸಕ್ಸಸ್ ರೇಟ್ ಎಷ್ಟಿದೆ, ಬೇಸ್ಡ್ ಆನ್ ಯುವರ್ ಕಂಡೀಷನ್, ಬೇಸ್ಡ್ ಆನ್ ಯುವರ್ ಎಂಬ್ರಿಯೋ ಬೆಳವಣಿಗೆಯನ್ನು ನೋಡಿಕೊಂಡು ನಿಮ್ಮ ಸಕ್ಸಸ್ ರೇಟ್ ಇಷ್ಟು ಸಿಗ್ಬೋದು ನಿಮಗೆ ಅಂತ ನಾವು ಮೊದಲೇ ಅವರಿಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ಕೌನ್ಸಿಲಿಂಗ್ ಮಾಡ್ತೀವಿ. ಹಾಗೆ ಅತಿಥಿ ದೇವೋಭವ ಅನ್ನುವ ಹಾಗೆ ನಾವು ಪ್ರತಿಯೊಂದು ಪೇಷಂಟ್ಗೂ ಪರ್ಸ್ನಲ್ ಕೇರ್ ಆ್ಯಂಡ್ ಕಂಫರ್ಟ್ ಕೊಡ್ತೀವಿ. ಫಸ್ಟ್ ಅವ್ರಿಗೆ ಪರ್ಸ್ನಲ್ ಕೇರ್ ಕೊಟ್ಟು ನಂತರ ಬರೋದು ಅವ್ರ ಚಿಕಿತ್ಸೆ. ಹಾಗೂ ಹಂತದಲ್ಲಿ ಅವ್ರ ಎಂಬ್ರಿಯೋ ಹೇಗೆ ಡೆವಲಪ್ ಆಗ್ತಿದೆ, 2ನೇ ದಿನ ಆಗಿರ್ಬೋದು, 3ನೇ ದಿನ ಆಗಿರ್ಬೋದು, ಈ ಮಂತ್ ಟ್ರಾನ್ಸ್ಫರ್ ಮಾಡ್ಬೋದಾ, ಟ್ರಾನ್ಸ್ಫರ್ ಇಲ್ಲ ಅಂದರೆ ಯಾಕೆ ಅದನ್ನು ಟ್ರಾನ್ಸ್ಫರ್ ಮಾಡಲ್ಲ, ಪ್ರತಿಯೊಂದು ಮಾಹಿತಿಯನ್ನು ನಾವು ಅವರಿಗೆ ಸರಿಯಾಗಿ ಕನ್ವೆ ಮಾಡ್ತೀವಿ. ಹಾಗೂ ಈಗ ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ನಮ್ಮ ಲ್ಯಾಬ್ ಕಂಡೀಷನ್ ಚೆನ್ನಾಗಿದ್ದರೆ ಮಾತ್ರ ಇದು ಸಕ್ಸಸ್ಫುಲ್ ಆಗೋದು. ಸರ್ವೈವಲ್ ನಾವು ಫ್ರೀಸ್ ಮಾಡಿ, ಲಿಕ್ವಿಡ್ ನೈಟ್ರೋಜನ್ ಅಂತ ಹೇಳ್ತೀವಿ, ಇದರಲ್ಲಿ ಫ್ರೀಸ್ ಮಾಡಿ ಮತ್ತೆ ಅದನ್ನು ಥಾ ಮಾಡಿದಾಗ ಸರ್ವೈವ್ ಆಗಿ ಅದು ಮತ್ತೆ ನಾವು
ಗರ್ಭಕೋಶಕ್ಕೆ ಆಗುವಾಗ ಅದು ಸರ್ವೈವ್ ಆಗಬೇಕಂದ್ರೆ ಲ್ಯಾಬ್ ಕಂಡೀಷನ್ ಚೆನ್ನಾಗಿರಬೇಕು. ಇದನ್ನೆಲ್ಲ ನಾವು ತುಂಬ ಚೆನ್ನಾಗಿ ಮಾನಿಟರ್ ಮಾಡಿ ಮೇಂಟೈನ್ ಮಾಡ್ತೀವಿ. ಇದರಲ್ಲಿ ನಾವು ಐ ಥಿಂಕ್ ವಿ ಸ್ಟ್ಯಾಂಡ್ ಔಟ್ ಆ್ಯಸ್ ಅ ಟೀಮ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಡಾಕ್ಟ್ರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿನ ದೊರಕಿಸ್ಕೊಟ್ಟಿದ್ದೀರಾ. ತಮ್ಮಿಬ್ಬರಿಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳು. ವೀಕ್ಷಕರ, ಇವತ್ತಿನ ಕಾರ್ಯಕ್ರಮದಲ್ಲಿ ಇವಾಗ ಮಕ್ಕಳಿಲ್ಲದವರಿಗೆ ಯಾವ ರೀತಿಯಾದಂಥ ಒಂದು ಸೌಲಭ್ಯಗಳು ಇದೆ, ಅದನ್ನು ಯಾವ ರೀತಿಯಲ್ಲಿ ಉಪಯೋಗ ಪಡ್ಕೋಬಹುದು, ಯಾವ ರೀತಿಯಲ್ಲಿ ವೈದ್ಯಕೀಯ ಸಹಾಯನ ಪಡ್ಕೋಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ಪಡ್ಕೊಂಡಿದ್ದೀವಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.